ನಾಮಕ್ಕೆ ಸ್ತೋತ್ರವು. ದೇವರು ನಿನ್ನೆಯಿಂದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಅದುವೇ ದೇವರಿಗೆ ತುಂಬಾ ಇಷ್ಟವಾಗಿದೆ. ಏನಿದ್ರು ಇಲ್ಲ ಅಂದ್ರೆ ಏನಿರ್ಬೇಕು? ಹೃದಯ ತುಂಬಾ ಸಂತೋಷವುಳ್ಳವರಾಗಿಯೇ ಇರಬೇಕು. ಹಲ್ಲೆಲೂಯಾ. ಇಡೀ ಲೋಕದಲ್ಲಿ ಇವತ್ತು ಒಂದು ವಿಶೇಷವಾದ ದಿನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಏನ್ ದಿನ? ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ ಆಚರಣೆ ಎಂಬುದಾಗಿ ಮಾಡ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ. ಆದ್ರೆ ನಿಜವಾಗಲೂ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು ಅಂತ ನೋಡೋದಾದ್ರೆ, ವ್ಯಾಲೆಂಟೈನ್ಸ್ ಎಂಬ ಒಂದು ಸೇವಕರು ಸತ್ತಂತ ದಿನ, ಮರಣ ಹೊಂದಿದಂತ ದಿನ ವ್ಯಾಲೆಂಟೈನ್ಸ್ ಡೇ, ಸೆಂಟ್ ವ್ಯಾಲೆಂಟೈನ್ಸ್ ಡೇ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ವ್ಯಾಲೆಂಟೈನ್ ಎಂಬ ಒಂದು ಸೇವಕರು ಮರಣ ಹೊಂದಿದ ದಿನ ಇವತ್ತು. ನಾವು ಅದನ್ನ ಏನಂತ ಮಾಡ್ತಾ ಇದ್ದೇವೆ? ಪ್ರೇಮಿಗಳ ದಿನ ಆಚರಣೆ, ಲವ್ವರ್ಸ್ ಡೇ ಎಂಬುದಾಗಿ ಮಾಡುತ್ತಾ ಇದ್ದೇವೆ. ನಿಜವಾಗ್ಲೂ ಯಾಕೆ ಇದು ಈ ರೀತಿಯಾಗಿ ಬಂತಂತ ನೋಡೋದಾದ್ರೆ, ರೋಮ ಸರ್ಕಾರದಲ್ಲಿ ಕ್ರಿಸ್ತ ಶಕ 240 ಆ ಒಂದು ವರ್ಷಗಳಲ್ಲಿ ಆಗಿದಂತ ಒಂದು ಘಟನೆ. ರೋಮ ಸರ್ಕಾರವು ತುಂಬಾ ಕಠಿಣವಾಗಿತ್ತು ಆಗಿನ ಕಾಲದಲ್ಲಿ. ಅವಾಗ ಅವ್ರು ಏನ್ ರೂಲ್ಸ್ ಆಗ್ತಾರೋ ಅದನ್ನೇ ನೆರವೇರಿಸಬೇಕು, ಅದು ಬೇರೆ ಏನು ಮಾಡೋಕ್ ಬರೋಂಗಿಲ್ಲ. ಅಂತ ಒಂದು ಕಾಲಘಟ್ಟದಲ್ಲಿ ಇದ್ದಾಗ ಒಂದು ರೂಲ್ಸ್ ಬರ್ತಾ ಇದೆ. ಅಂದ್ರೆ ಆಲೋಚನೆ ಮಾಡ್ತಾ ಇದ್ದಾರೆ, ಎಲ್ಲರನ್ನು ಕರೆದು ಆಲೋಚನೆ ಮಾಡ್ತಾ ಇದ್ದಾರೆ. ಏನದು? ಸೊ ನೀವೆಲ್ಲರೂ ಬಂದ್ಬೇಕು, ಕೂಡಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗ ಅರಸನು ಆಜ್ಞೆ ಕೊಡ್ತಾ ಇದ್ದಾನೆ. ಯಾಕೆ ಸೈನಿಕರುಗಳ ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ? ಅವಾಗ ಕೆಲವೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಇಲ್ಲ, ಕೆಲವೊಬ್ರು ಮದುವೆ ಆಗಿದೆ, ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಬರ್ತಾ ಇಲ್ಲ. ಕೆಲವೊಬ್ರು ಎಂಗೇಜ್ಮೆಂಟ್ ಆಗಿದೆ, ಹಂಗಾಗಿ ಬರ್ತಾ ಇಲ್ಲ. ಕೆಲವೊಬ್ಬರು ಲವ್ ಮಾಡ್ತಾ ಇದ್ದಾರೆ, ಹಾಗಾಗಿ ಬರ್ತಾ ಇಲ್ಲ. ಇದನ್ನ ಕೇಳುವಾಗ ಇನ್ ಮೇಲೆ ಇಲ್ಲಿ ಯಾರು ಮದುವೆನೇ ಮಾಡ್ಕೋಬಾರದು. ಎಕ್ಸ್ಪೆಷಲಿ ಸೈನಿಕರುಗಳಿಗೆ ಯಾರಿಗೂ ಏನಾಗಬಾರ್ದು? ಮದುವೆ ಆಗ್ಬಾರ್ದು. ಯಾಕಂದ್ರೆ ಅವ್ರಿಗೆ ಮಕ್ಕಳು ಮರಿ ಇದ್ರೆ ತಾನೇ ಅವ್ರಿಗೆ ನೆನಪು ಬರುತ್ತೆ. ಅವರು ದೇಶಕ್ಕಾಗಿ ದುಡಿಯೋರು, ಅವರಿಗೆ ಮದುವೆ, ಮಕ್ಕಳು, ಹೆಂಡತಿ ಯಾರು ಇರಬಾರ್ದು ಅಂತ ಹೇಳಿ ಒಂದು ಕಠಿಣವಾದ ಒಂದು ಆರ್ಡರ್ನ ರೋಮ ಸರ್ಕಾರದ ಒಂದು ರಾಜ್ಯವನ್ನು ಅನೌನ್ಸ್ ಮಾಡ್ತಾ ಇದ್ದಾನೆ. ಆವಾಗ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದ್ದು ಸಹ ಅದನ್ನ ನಿಲ್ಲಿಸ್ತಾರೆ, ಮದುವೆ ಆಗಿದ್ದವ್ರದ್ದು ಸಹ ಹೊರಗೆ ಕರ್ಕೊಂಡು ಬಂದ ಹೆಂಡತಿ ಮಕ್ಕಳನ್ನ ಬಿಡ್ತಾರೆ. ಸೊ ಯಾರಿಗೂ ಆ ಒಂದು ಫೀಲಿಂಗ್ಸೇ ಇರಬಾರ್ದು ಅಂತ ಹೇಳಿ ಮದುವೆಯನ್ನೇ ಸ್ಟಾಪ್ ಮಾಡ್ತಾ ಇದ್ದಾರೆ. ಆದರೆ ಇದನ್ನ ಗಮನಿಸ್ತಾ ಇದ್ದ ವ್ಯಾಲೆಂಟೈನ್ ಎಂಬುದಾಗಿರುವಂತಹ ಒಂದು ಸೇವಕರು ಈ ರೀತಿಯಾಗಿದ್ರೆ ಹೇಗೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ? ರಹಸ್ಯವಾಗಿ ಸೈನಿಕರುಗಳಿಗೆ ಆ ಒಂದು ಮದುವೆಗಳನ್ನು ನಡೆಸ್ತಾ ಇದ್ರಂತೆ. ರಹಸ್ಯವಾಗಿ ಏನ್ ಮಾಡ್ತಿದ್ರು? ಮದುವೆಗಳನ್ನು ಮಾಡ್ತಾ ಇದ್ರು. ಸೊ ಪ್ರೇಮಿಗಳಿಗೂ ಸಹ ಏನ್ ಮಾಡ್ತಿದ್ರು? ಅವರು ಮದುವೆಗಳನ್ನು ಮಾಡ್ತಾ ಇದ್ರು. ಸೊ ಇದನ್ನ ತಿಳಿದಂತ ರಾಜನು, ಸೊ ನನ್ನ ಆರ್ಡರ್ನೇ ಅವನು ಏನ್ ಮಾಡ್ತಾ ಇದ್ದಾನೆ? ಮೀರಿದಾನಂತ ಹೇಳಿ ಆ ಒಂದು ವ್ಯಾಲೆಂಟೈನ್ ಸೇವಕರನ್ನ ಎಲ್ಲಿ ಹಾಕ್ತಾ ಇದ್ದಾರೆ? ಸೆರೆಮನಿಯಲ್ಲಿ ಹಾಕ್ತಾರಂತೆ. ಸೊ ಜೈಲಿನಲ್ಲಿ ಹಾಕ್ತಾರೆ. ಜೈಲಿನಲ್ಲಿ ಹಾಕಿರುವಾಗ ಅಲ್ಲಿ ಒಂದು ಸೆರೆಮನಿಯ ಅಧಿಕಾರಿಯ ಮಗಳು, ಅಂದ್ರೆ ಕಣ್ಣು ಕಾಣೋದಿಲ್ಲ ಅವಳಿಗೆ, ಅವಳು ಈ ವ್ಯಾಲೆಂಟೈನ್ ಸೇವಕರನ್ನ ಏನ್ ಮಾಡ್ತಾಳೆ? ಇಷ್ಟಪಡ್ತಾ ಇದ್ದಾಳೆ. ಇವರು ಸಹ ಅವಳು ತೋರಿಸುವಂತ ಪ್ರೀತಿ, ಅವಳು ತೋರಿಸುವಂತ ಒಂದು ಕಾಳಜಿಯನ್ನು ನೋಡಿ ಈತನು ಸಹ ಏನ್ ಮಾಡ್ತಾನೆ? ಆ ಒಂದು ಕಣ್ಣು ಕಾಣದೇ ಇರುವಂತ ಆ ಒಂದು ಹುಡುಗಿ ಮೇಲೆ ಇಷ್ಟಪಡ್ತಾ ಇದ್ದಾನೆ. ಸೊ ಇದು ಸ್ವಲ್ಪ ದಿನ ಆಗ್ತಾ ಇದೆ. ಸೊ ಇದಾದ ಮೇಲೆ ಒಂದು ದಿನ ಬರ್ತಾ, ಇದು ಯಾರು ಗೊತ್ತಾಗತ್ತೆ? ಆ ಒಂದು ಸೆರೆಮನಿ ಅಧಿಕಾರಿಗೆ ಗೊತ್ತಾಗುತ್ತೆ ತನ್ನ ಮಗಳನ್ನ ಅವನು ಪ್ರೀತಿ ಮಾಡ್ತದೆ ಎಂಬುದಾಗಿ. ಅವಾಗ ಅವನು ಏನ್ ಮಾಡ್ತಾ ಇದ್ದಾನೆ? ತನ್ನ ಮಗಳನ್ನ ಕರ್ಕೊಂಡು ಹೋಗಿ ಹೋಮ್, ಅಂದ್ರೆ ಈಗ ಹೋಮ್ ಕ್ವಾರಂಟೈನ್ ಎಲ್ಲ ಮಾಡಿದ್ರಲ್ಲ ಆ ತರ ಹೋಮ್ ಅರೆಸ್ಟ್ ಮಾಡಿ ಲಾಕ್ ಮಾಡ್ಬಿಡ್ತಾನೆ. ಇನ್ನು ಮುಂದೆ ಸೆರೆಮನೆಗೆ ಬರೋಂಗಿಲ್ಲ, ಸೆರೆಮನೆಯ ಕಡೆ ನೋಡೋಂಗಿಲ್ಲ ಅಂತ ಹೇಳಿ ಅಲ್ಲಿ ಲಾಕ್ ಮಾಡ್ಬಿಡ್ತಾರೆ. ಆಮೇಲೆ ಇವರಿಗೆ ಆ ಒಂದು ಸೆರೆಮನಿ ಹಾಕಿರುವಾಗ ಒಂದು ದಂಡನೆಯನ್ನು ಕೊಡ್ತಾ ಇದ್ದಾರೆ. ಇವರನ್ನ ಗಲ್ಲಿಗೆ ಹಾಕಬೇಕು ಅಥವಾ ಇವರನ್ನ ಕೊಲೆ ಮಾಡಬೇಕು, ವ್ಯಾಲೆಂಟೈನ್ ಎಂಬ ವ್ಯಕ್ತಿನ. ಸೊ ಹಾಗಾಗಿ ಅವ್ರಿಗೆ ಒಂದು ಟೈಮನ್ನು ಗುರುತಿಸ್ತಾ ಇದ್ದಾರೆ, ಒಂದು ಸಮಯವನ್ನು ಗುರುತಿಸ್ತಾ ಇದ್ದಾರೆ. ಸೊ ಆ ಸಮಯವನ್ನು ಗುರುತಿದ ತಕ್ಷಣ ಈ ಮನುಷ್ಯನಿದ್ರ ಒಂದು ಲೆಟರ್ನ ಬರೀತಾ ಇದ್ದಾನೆ, ಒಂದು ಕಾರ್ಡ್ ಅನ್ನ ಏನ್ ಮಾಡ್ತಾ ಇದ್ದಾನೆ? ಈ ಮನುಷ್ಯನ ಬರೆದು ನನ್ನ ಒಂದು ಕೊನೆಯ ಆಸೆ ಎಂಬುದಾಗಿ ಆ ಒಂದು ಹುಡುಗಿಗೆ ಕೊಡಬೇಕು ಎಂಬುದಾಗಿ ಕೊಟ್ಟು ಕಳಿಸ್ತಾ ಇದ್ದಾನೆ. ಅದುವೇ ಜಗತ್ನಲ್ಲಿ ಫಸ್ಟ್ ಪ್ರೇಮಿಗೋಸ್ಕರ ಬರೆಯಲ್ಪಟ್ಟಿದಂತ ಮೊದಲನೇ ಗ್ರೀಟಿಂಗ್ ಕಾರ್ಡ್ ಎಂಬುದಾಗಿ ಕೂಡ ಹಿಸ್ಟ್ರಿ ಇದೆ. ಸೊ ಲವ್ವರಿಗಾಗಿ ಬರೆದಂತ ಫಸ್ಟ್ ಕಾರ್ಡ್ ಎಂಬುದಾಗಿ. ಸೊ ಅದನ್ನ ಕಾರ್ಡ್ ಅನ್ನ ಏನ್ ಮಾಡ್ತಾ ಇದ್ದಾರೆ? ತಗೊಂಡು ಹೋಗಿ ಕೊಡ್ತಾ ಇದ್ದಾರೆ. ಸೊ ಅದನ್ನ ತಗೊಂಡು ಹೋಗಿ ಕೊಡೋಷ್ಟ್ರೊಳಗ ಇವರಿಗೆ ಆ ಒಂದು ದಂಡನೆ ಏನ್ ಮಾಡ್ತಾ ಇದ್ದಾರೆ? ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಇವರನ್ನ ತಗೊಂಡು ಹೋಗಿ ಊರ್ ಬಿಟ್ಟು ಹೊರಗೆ ನಿಂತು ಕಲ್ಲೆಸೆದು ಕೊಂದು ಅವ್ರನ್ನ ಗಲ್ಲಿಗೆ ಹಾಕಿ ಅವ್ರ ತಲೆಯನ್ನು ಏನ್ ಮಾಡ್ತಾ ಇದ್ದಾರೆ? ತಗಸ್ತಾ ಇದ್ದಾರೆ. ಅದು ಯಾವಾಗಂದ್ರೆ February 14th.
ಇದೇ ದಿನದಲ್ಲಿ ಅವರ ಪ್ರಾಣವು ಬಿಟ್ಟಿದ ಒಂದು ದಿನವಾಗಿದೆ. ಇದಾದ ಮೇಲೆ ಕರೆಕ್ಟಾಗಿ ಆ ಒಂದು ಕಾರ್ಡ್ ಅವಳಿಗೆ ಹೋಗಿ ಸೇರ್ತಾ ಇದೆ. ಆ ಕಾರ್ಡನ್ನ ಅವಳು ಓದ್ತಾ ಇರುವಾಗ ಇವನ ಪ್ರಾಣವೂ ಸಹ ಏನಾಗುತ್ತೆ, ತೆಗೆಯಲ್ಪಡ್ತಾ ಇದೆ. ಆದರೆ ಆ ಕಾರ್ಡ್ನಲ್ಲಿ ಒಂದೇ ಒಂದು ಅನುಕೂಲವಾದರೆ ಆ ಕಣ್ಣು ಕಾಣದೇ ಇರುವಂತ ಆ ಒಂದು ಹುಡುಗಿಗೆ ನನ್ನ ಕಣ್ಣನ್ನು ದಯವಿಟ್ಟು ನೀವೇನ್ ಮಾಡ್ಬೋದು, ಅವಳಿಗೆ ಹಾಕೋದಾಗಿದ್ರೆ ಅವಳು ನನ್ನ ಮುಖಾಂತರವಾಗಿ ಈ ಲೋಕವನ್ನು ನೋಡ್ತಾಳೆ ಎಂಬುದಾಗಿ ತನ್ನ ಒಂದು ಆಸೆಯನ್ನು ಕೂಡ ಅದರಲ್ಲಿ ಅವನು ಬರೆದಿದ್ದಾನೆ. ಲೆಲೂಯಾ. ಸೊ ಅಂದ್ರೆ ಇದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಆ ಒಂದು ದಿನಗಳಲ್ಲಿ ಬಂದಂತ ಪೋಪ್ ಅಂತ ಬರ್ತಾರಲ್ಲ, ಸೊ ಅವ್ರ ಮುಖಾಂತರವಾಗಿ ಈ ದಿನವನ್ನ ಸೆಂಟ್ ವ್ಯಾಲೆಂಟೈನ್ ಡೇ ಎಂಬುದಾಗಿ ಪ್ರಚಾರ ಮಾಡಿದ್ರು. ಅಂದ್ರೆ ಈ ರೀತಿಯಾಗಿ ಸೇವೆಯಲ್ಲಿ ಅನೇಕರಿಗೆ ರಹಸ್ಯವಾಗಿ ಮದುವೆ ಮಾಡಿ ಮತ್ತೆ ಅನೇಕರಿಗೆ ದೇವರ ಪ್ರೀತಿಯನ್ನು ತೋರಿಸಿದ ಮನುಷ್ಯನು ನಿಜವಾಗ್ಲೂ ಒಂದು ಪವಿತ್ರನು ಎಂಬುದಾಗಿ ಅನೌನ್ಸ್ ಮಾಡಿ ಅವನ ಸತ್ತಂತ ದಿನವನ್ನ ವ್ಯಾಲೆಂಟೈನ್ಸ್ ಡೇ ಎಂಬುದಾಗಿ ಅನೌನ್ಸ್ ಮಾಡ್ತಾರೆ. ಅವಾಗಿಂದ ಅವರನ್ನು ಜ್ಞಾಪಕ ಮಾಡಿಕೊಳ್ಳೋದಕ್ಕೋಸ್ಕರ ಈ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಇದು ಆ ಕಡೆ ಇಟಲಿ ದೇಶದಿಂದ ಪ್ರಾರಂಭವಾಗಿದ್ದು, ರೋಮ ಸರ್ಕಾರದಿಂದ ಪ್ರಾರಂಭವಾಗಿದೆ. ಅದು ಹೀಗೆ ಬಂದು 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 ಏನಾಗಿದೆ, ನಮ್ಮ ದೇಶದಲ್ಲಿ ಬಂದು ಬಿಟ್ಟಿದೆ. ನಾವು ಕೂಡ ಹುಚ್ಚರಾಗಿ ಪ್ರೇಮಿಗಳು ದಿನ ಅಂತ ಏನೋ ಮಾಡಕ್ ಹೋಗ್ತೀವಿ. ನಿಜವಾದ ಒಂದು ಪ್ರೀತಿಗೋಸ್ಕರ ಪ್ರಾಣ ಕೊಟ್ಟ, ಅಂದ್ರೆ ಪ್ರೀತಿ ಮಾಡಿದವರಿಗೋಸ್ಕರ ಪ್ರಾಣ ಕೊಟ್ಟಿದ್ದ ವ್ಯಕ್ತಿ, ತನ್ನ ಪ್ರೀತಿಗೋಸ್ಕರ ಅಲ್ಲ. ಅರ್ಥ ಆಯ್ತಲ್ಲ? ಸೈನಿಕರ ಪ್ರೀತಿಗೋಸ್ಕರ ಪ್ರಾಣ ಕೊಟ್ಟಿದ್ದ ವ್ಯಕ್ತಿ ವ್ಯಾಲೆಂಟೈನ್, ಅವರನ್ನು ನೆನಪು ಮಾಡುವಂತ ಒಂದು ದಿನವಾಗಿದೆ. ನಿಜವಾಗ್ಲೂ ಈ ದಿನದಲ್ಲಿ ನಾವು ನಮ್ಮ ಸೈನಿಕರನ್ನ ಪ್ರೀತಿ ಮಾಡಿಕೊಂಡು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂತ ದಿನವಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರಿಗೂ ಹೆಂಡತಿ ಇದ್ದಾರೆ, ಅವ್ರಿಗೂ ಮಕ್ಕಳಿದ್ದಾರೆ, ಆದ್ರೆ ಅದೆಲ್ಲವನ್ನು ತ್ಯಾಗ ಮಾಡಿ ದೇಶಕ್ಕೋಸ್ಕರ ಹೋಗಿ ನಿಂತಿದಾರಲ್ಲ, ಅವರನ್ನು ನೆನಪು ಮಾಡಿಕೊಂಡು ಅವರನ್ನು ಪ್ರೀತಿ ಮಾಡಬೇಕು, ಅದಕ್ಕಾಗಿ ಕೊಟ್ಟಿರುವಂತ ಒಂದು ದಿನ ಈ ಒಂದು ವ್ಯಾಲೆಂಟೈನ್ ಡೇ ಎಂಬುದಾಗಿದೆ. ಆದ್ರೆ ನಾವೇನ್ ಮಾಡ್ತೀವಿ, ಹುಡುಗ ಹುಡುಗಿಯರು ಪ್ರೇಮ ಪ್ರೀತಿ ಅಂತ ಹೇಳಿ ಅಂದ್ರೆ ಗ್ರೀಟಿಂಗ್ ಕೊಡೋದು, ಹೂವ ಕೊಡೋದು, ಬಟ್ಟೆ ಕೊಡೋದು, ಗಿಫ್ಟ್ ಕೊಡೋದು, ಮತ್ತೆ ಕೆಲವರು ಪ್ರಾಣ ಕೊಡೋದು ಅವ್ರಿಗೋಸ್ಕರ, ಹಲ್ಪರಿಗೋಸ್ಕರ. ಹಲ್ಲೆಲೂಯಾ. ಇದೆಲ್ಲ ಮಾಡಿಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಸೊ ದಯವಿಟ್ಟು ಇದನ್ನ ತಿಳಿದುಕೊಂಡು ನಾವು ಎದಕ್ಕೋಸ್ಕರ ಇದನ್ನ ಮಾಡ್ತಾ ಇದನ್ನು ತಿಳಿದುಕೊಂಡು ನಾವು ಮುಂದೆ ಸಾಗೋಣ. ದೇವರು ನಮ್ಮನ್ನ ಏನ್ ಮಾಡ್ಲಿ, ಆಶೀರ್ವದಿಸಲಿ. ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಯೋಹಾನನಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ, 1 John chapter 2 verse 15, 15ನೇ ವಚನವನ್ನ ನಾವು ಓದಿಕೊಳ್ಳೋಣ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿ ಇಲ್ಲ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯವು ಪ್ರೀತಿ ಬಗ್ಗೆ ಮಾತಾಡ್ತಾ ಇದೆ. ಈ ಲೋಕವನ್ನಾಗಲಿ ಈ ಲೋಕದಲ್ಲಿ ಇರುವವುಗಳಾಗಲಿ ನೀವು ಪ್ರೀತಿ ಮಾಡಬೇಡ್ರಿ. 15ನೇ ವಚನ ಏನ್ ಹೇಳ್ತಾ ಇದೆ? 17. ಲೋಕವು ಅದರ ಆಶೆಯು ಗತಿಸಿ ಹೋಗುವುದು, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನೇ ಎಂದೆಂದಿಗೂ ಬದುಕುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಈ ಲೋಕವನ್ನಾಗ್ಲಿ ಈ ಲೋಕದಲ್ಲಿ ಇರುವವುಗಳಾಗ್ಲಿ ನೀವೇನ್ ಮಾಡಬೇಡ್ರಿ, ಪ್ರೀತಿ ಮಾಡಬೇಡ್ರಿ. ಯಾಕಂದ್ರೆ ಈ ಲೋಕವು ಈ ಲೋಕದಲ್ಲಿರುವಂತಹ ಆಸೆಯು ಗತಿಸಿ ಹೋಗುತ್ತದೆ. ಈ ಲೋಕವನ್ನು ಪ್ರೀತಿ ಮಾಡುವವನ ಹತ್ರ ದೇವರ ಪ್ರೀತಿ ಇರೋದಿಲ್ಲ. ಹಲ್ಲೆಲೂಯಾ. ಆದ ಕಾರಣ ಈ ಲೋಕವನ್ನ ಪ್ರೀತಿ ಮಾಡ್ತಾ ಇರೋದಾದ್ರೆ ಈ ಲೋಕವನ್ನ ಪ್ರೀತಿ ಮಾಡೋದನ್ನು ಬಿಡೋಣ. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕದಲ್ಲಿ ಅನೇಕರು ಪ್ರೀತಿ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ತನ್ನ ಗಂಡನ್ನ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ತನ್ನ ಹೆಂಡತಿನ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ತನ್ನ ಮಕ್ಕಳನ್ನ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ತಂದೆ ತಾಯಿಗಳನ್ನ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ಈ ಲೋಕದ ವಸ್ತುಗಳನ್ನ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ಈ ಒಂದು ಹಣವನ್ನ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ಆಸ್ತಿನ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ಪದವಿ ಅಂತಸ್ತನ. ಹಲ್ಲೆಲೂಯಾ. ಅದೆಲ್ಲವೂ ಒಂದು ದಿನ ಏನಾಗುತ್ತೆ, ಗತಿಸಿ ಹೋಗುತ್ತದೆ, ನಶಿಸಿ ಹೋಗುತ್ತದೆ. ಆದರೆ ದೇವರ ಪ್ರೀತಿ ಎಂದೆಂದಿಗೂ ಶಾಶ್ವತವಾಗಿದೆ. ನೀನು ಎಂತ ಸ್ಥಿತಿಯಲ್ಲಿ ಇದ್ರೂ ದೇವರನ್ನ ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ನೀನು ಏನು ಕೆಲಸ ಮಾಡಿದ್ರು ಪ್ರೀತಿಯಿಂದ ಮಾಡುತ್ತ ದೇವರು ಹೇಳಿದ್ರು. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕವು ಈ ಲೋಕದಲ್ಲಿ ಇರುವವು ಏನಾಗುತ್ತೆ, ಗತಿಸಿ ಹೋಗುತ್ತದೆ. 16ನೇ ವಚನ ಓದಿಕೊಳ್ಳೋಣ. 16. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳನ್ನು ತಂದೆಯಿಂದ ಹುಟ್ಟಿದೆ. ಎಲ್ಲಿಂದ ಹುಟ್ಟಿದೆ? ತಂದೆಯಿಂದ
ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿದೆ. ಹಲ್ಲೆಲೂಯಾ. ಇದೆಲ್ಲವೂ ಯಾರಿಂದ ಹುಟ್ಟಿಲ್ಲ? ದೇವರಿಂದ ಹುಟ್ಟಿಲ್ಲ, ತಂದೆಯಿಂದ ಹುಟ್ಟಿಲ್ಲ, ಈ ಲೋಕದಿಂದ ಹುಟ್ಟಿದೆ. ಆಮೆನ್. ಹಲ್ಲೆಲೂಯಾ. ವಾಕ್ಯ ಯಾಕಂದ್ರೆ ಅನೇಕ ವಿಧದಲ್ಲಿ ಕ್ಲಿಯರ್. ಫಸ್ಟ್ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಅಂದ್ರೆ ಕೊಚ್ಚಿಕೊಳ್ಳೋದು, ಇದೆಲ್ಲವೂ ಈ ಲೋಕದಿಂದ ನಮಗೆ ಸಿಕ್ಕಿದೆ, ಈ ಲೋಕದಿಂದ ನಾವು ಪಡೆದುಕೊಂಡಿದ್ದೇವೆ. ಇದನ್ನು ನಾವು ಪ್ರೀತಿ ಮಾಡಬಾರದು. ಆಮೇನ್. ಹಲ್ಲೆಲೂಯಾ. ಶರೀರದ ಆಸೆಯಿಂದ ಅನೇಕ ದೊಡ್ಡ ವ್ಯಕ್ತಿಗಳು ಅದ್ರ ಚೀಪ್ ಆಗಿ ಹೋಗಿದವರು ಇದ್ದಾರೆ. ಆಮೇನ್. ಹಲ್ಲೆಲೂಯಾ. ನಮಗೆ ಚೆನ್ನಾಗಿ ಗೊತ್ತಿರುವಂತ ಒಂದು ವ್ಯಕ್ತಿಯ ಬಗ್ಗೆ ನಾವು ನೋಡಿಕೊಳ್ಳೋಣ. 2ನೇ ಸಾಮುವೇಲ 11ನೇ ಅಧ್ಯಾಯ 2ನೇ ವಚನ. 2ನೇ ಸಾಮುವೇಲ 11ನೇ ಅಧ್ಯಾಯ 2ನೇ ವಚನ. ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀಯ ಸ್ನಾನ ಮಾಡುವುದನ್ನು ಕಂಡನು. ಹಲ್ಲೆಲೂಯಾ. ಯಾರು? ದಾವೀದ. ನಮಗೆ ಚೆನ್ನಾಗಿ ಪರಿಚಯ ಆಗಿರುವಂತ ವ್ಯಕ್ತಿ ದಾವೀದನು ಅಲ್ವಾ? ನಾವು ಎಲ್ಲದಕ್ಕೂ ದಾವೀದನ ತಗೊಳ್ತೀವಿ. ಹಲ್ಲೆಲೂಯಾ. ಕುರಿ ಕಾಯ್ತಾ ಇದ್ದವನು ಅರಸನಾದನು, ಇಲ್ಲಿ ಇದ್ದವನು ಇಲ್ಲಿ ಬಂದನು. ಸೊ ದಾವೀದನಂತೆ ಒಂದು ಭಕ್ತಿವಂತನು, ದಾವೀದನಂತೆ ಸ್ತುತಿವಂತನು, ದಾವೀದನಂತೆ ಹಾಡಿ ಪಾಡಿ ಅಂತ ಇಲ್ಲಿ ಹಾಡಲು ಕೂಡ ನಾವು ಹಾಡಿದ್ದೇವೆ. ಸೊ ಅಂತ ಒಂದು ದಾವೀದನ ಜೀವಿತದಲ್ಲಿ ಬರ್ತಾ ಇರುವಂತ ಒಂದು ಈ ಲೋಕದ ಆಸೆ ಬರ್ತಾ ಇದೆ. ಅವನು ಮಂಚದಿಂದ ಮಳುಗಿ ಅಂದ್ರೆ ಯಾವಾಗ ರೀ? ಯಾವಾಗ ವಾಕ್ಯ ಈಗ ತಾನೆ ಓದಿದ್ರಿ? ಸಾಯಂಕಾಲ ಸಮಯದಲ್ಲಿ ಮಂಚದಿಂದ ಎಳುತ್ತಾ ಇದ್ದಾನೆ. ಯಾರಾದ್ರೂ ಸಾಯಂಕಾಲದಲ್ಲಿ ಮಂಚದಿಂದ ಎಳುತ್ತಾರ? ಅಂದ್ರೆ ಅವನ ಮಧ್ಯಾಹ್ನ ಊಟ ಮಾಡ್ಕೊಂಡು ಚೆನ್ನಾಗಿ ಮಳಗ್ತಾ ಇದ್ದಾನೆ ನೋಡ್ರಿ. ಅಂದ್ರೆ ಈ ಲೋಕವನ್ನ, ಈ ಶರೀರದ ಆಸೆ ಅವನಿಗೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಊಟ ಮಾಡಿದ ತಕ್ಷಣ ಸ್ವಲ್ಪ ಮೈ ಹೆಬ್ಬ ಹಂಗೆ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಮುಂದೆ ಹೋಗಂಗಿಲ್ಲ. ಅವಾಗ ಸ್ವಲ್ಪ ಕುತ್ಕೋಬೇಕು, ಮಲಗೋಬೇಕು, ಅಡ್ಡಾಗ್ಬೇಕು ಅಂತ ಇಷ್ಟಪಡುತ್ತವೆ. ಹಲ್ಲೆಲೂಯಾ. ಅದೇ ಸೋಮಾರಿ. ಆದ್ರೆ ಅಲ್ಲಿ ಇನ್ನೊಂದು ವಿಷಯ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಆಮೇಲೆ ಅಲ್ಲಿ ಏನ್ ನಡೀತಾ ಇದೆ? ಯುದ್ಧಕ್ಕೆ ಸೈನಿಕರನ್ನೆಲ್ಲ ಕಳಿಸಿಕೊಟ್ಟಿದ್ದಾನೆ, ಹೋಗಿ ಯುದ್ಧ ಮಾಡ್ರಿ ಅಂತ. ಆದ್ರೆ ಇವ ಊಟ ಮಾಡಿ ಚೆನ್ನಾಗಿ ಮಕ್ಕೊಂಡು ಸಂಜೆ ಹೊತ್ತಿನಲ್ಲಿ ಎದ್ದು ಹಾಗೆ ಅಲ್ಲಿಂದ ನೋಡ್ತಾ ಇದ್ದಾನೆ. ದೂರದಲ್ಲಿ ಒಂದು ಸುಂದರಿಯಾಗಿರುವಂತ ಒಂದು ಹುಡುಗಿ ಜಲಕ ಮಾಡ್ತಾ ಇದ್ದಾಳಂತೆ. ಆಮೇಲೆ ಹಲ್ಲೆಲೂಯಾ. ರಾಜನು, ದೇವ ಮನುಷ್ಯನು, ದೇವರ ಮಗ ಅಂತ ಅನಿಸ್ಕೊಂಡಿದ್ದವನು, ಇವನ ಜೀವಿತದಲ್ಲಿ ಈ ಶರೀರದ ಆಸೆ ಬರ್ತಾ ಇದೆ. ವಾಕ್ಯ ಓದಿಕೊಂಡು 4ನೇ ವಚನ. ಆಗ ದಾವೀದನು ಆಗಲೇ ಋತುಸ್ನಾನ ಮಾಡಿಕೊಂಡಿದ್ದ ಆಕೆಯನ್ನು ದೂತರ ಮುಖಾಂತರವಾಗಿ ಕರೆ ಕಳುಹಿಸಿದನು. ಆಕೆಯ ಬರಲು ಆಕೆಯನ್ನು ಕೂಡಿದನು. ಆಮೇಲೆ ಅರ್ಥ ಆಯ್ತಲ್ರಿ? ಶರೀರದ ಆಸೆ. ಆಮೇಲೆ ಏನದು? ಹುಡುಗಿ ಯಾರಾಗಿರ್ಬೇಕು? ಸೈನಿಕರನ್ನ ಮರೆತ. ಹಲ್ಲೆಲೂಯಾ. ಅಲ್ಲಿ ಸೈನಿಕರು ಇವನಿಗೋಸ್ಕರ, ಇವನ ದೇಶಕ್ಕೋಸ್ಕರ ಅಲ್ಲಿ ಯುದ್ಧ ಮಾಡಿ ಅಲ್ಲಿ ಪ್ರಾಣ ಬಿಡಕತ್ತಾರೆ. ಆದ್ರೆ ಇವನಾದರೂ ನಾಯಕನಾಗಿ ಇರಬೇಕಾಗಿರವ, ಕುರಿಗಳನ್ನು ಕಾಯ್ತಾ ಇದ್ದವನಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂದ್ಮೇಲೆ ಇವನು ಏನ್ ಮಾಡ್ಬೇಕಾಗಿತ್ತು? ನಿಜವಾಗ್ಲು ಅವ್ರ ಸಂಗಡ ಹೋಗಿ ದೇಶಕ್ಕೋಸ್ಕರ ಅವನು ಆಲೋಚನೆ ಕೊಡಬೇಕಾಗಿತ್ತು, ಯುದ್ಧ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಆ ಒಂದು ಅರಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ಯುದ್ಧ ನಡೀತಾ ಇದೆ, ಸೈನಿಕರು ಗೋಳಾಡ್ತಾ ಇದ್ದಾರೆ, ಅದೆಲ್ಲವನ್ನು ಮರೆತು ಅವಳ ಜೊತೆ ಸೇರಿ ಏನ್ ಮಾಡ್ತಾ ಇದ್ದಾನೆ? ತನ್ನ ಆಸೆಯನ್ನು ಪೂರೈಸಿಕೊಳ್ತಾ ಇದ್ದಾನೆ. ಶರೀರದ ಆಸೆ, ಕಾಮ, ಒಂದು ವಿಗಾರದ ಒಂದು ಆಸೆ. ಹಲ್ಲೆಲೂಯ. ಅದನ್ನ ಪೂರೈಸಿಕೊಳ್ಳುತ್ತಾನೆ. ಹಲ್ಲೆಲೂಯ. ತನ್ನ ಜನರನ್ನ ಮರೆತ, ಸೈನಿಕರನ್ನ ಮರೆತ, ದೇಶವನ್ನ ಮರೆತ, ದೇವರನ್ನೇ ಮರೆತ. ಹಲ್ಲೆಲೂಯ. ಹಾಗಾಗಿ ಶರೀರದ ಆಸೆ ನನ್ನಲ್ಲಿ ಬರುವಾಗ ನಾನು ಎಲ್ಲವನ್ನು ಮರೀತೀನಿ, ನಾನು ದೇವರ ವಿರೋಧವಾಗಿ ಹೋಗ್ತೀನಿ. ಅದಕ್ಕೆ ಈ ಲೋಕವನ್ನಾಗ್ಲಿ, ಲೋಕದಲ್ಲಿರುವ ಪ್ರೀತಿ ಮಾಡಬೇಡ, ಶರೀರದ ಆಸೆಯನ್ನು ತೆಗೆದುಹಾಕಿರಿ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಮತ್ತೆ ಅದು ಮಾತ್ರ ಇಲ್ಲ, ಸೇರಿ ಪಾಪ ಮಾಡಿದ ಮೇಲೆ ಇನ್ನೊಂದು ಪಾಪ ಸೇರಿ ಮಾಡ್ತಾ ಇದ್ದಾನೆ. ಅಯ್ಯಯ್ಯೋ, ಇದು ಗೊತ್ತಾದ್ರೆ, ಯಾಕಂದ್ರೆ ಇವರಿಬ್ರು ತಪ್ಪು ಮಾಡ್ಬೇಕಂದ್ರೆ ಆಕೆ ಏನಾದ್ಲು? ಗರ್ಭಿಣಿ ಆದ್ಲು. ಅಯ್ಯೋ, ಅವನ್ ಗಂಡ ನೋಡಿದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಯುದ್ಧಕ್ಕೆ ಹೋಗಿದ್ದಾನೆ. ಇವಳು ನೋಡಿದ್ರೆ ಮನೆಯಲ್ಲಿ ಏನಾಗಿದ್ದಾಳೆ? ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳೆ. ಮತ್ತೆ
ಆಕಿ ಮೇಲೆ ಅನುಮಾನ ಬಂದ್ಬಿಡುತ್ತೆ, ಮತ್ತೆ ನನ್ನ ಹೆಸರು ಕೆಟ್ಟು ಹೋಗುತ್ತೆ ಅಂತ ಹೇಳಿ ಏನ್ ಮಾಡ್ತದ ಅವನು, ಉರಿಯನ್ನ ಕರೆಗಳಿಸ್ತಾನೆ. ಯುದ್ಧ ಮಾಡೋದು ಬೇಡ, ಬಾ ಹೋಗು, ತಿನ್ನು, ಉಣ್ಣು, ಹೋಗಿ ಏನ್ ಮಾಡು, ನೀನು ಹೆಂಡತಿ ಜೊತೆ ಸುಖವಾಗಿರು ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯ. ಆದ್ರೆ ಅವನ್ ನೋಡ್ರಿ ಎಂತ ಸೈನಿಕ. 17ನೇ ವಚನ ಓದಿಕೊಂಡು 11ನೇ ವಚನ. ಅದಕ್ಕೆ ಉರಿಯನು, ಒಡಂಬಡಿಕೆಯ ಮಂಜೂಷವು ಇಸ್ರಾಯೇಲರ ಯಹೂದ್ಯರು ಗುಡಾರಗಳಲ್ಲಿ ವಾಸವಾಗಿದ್ದರು. ನನ್ನ ಒಡೆಯನಾದ ಯಾವೋಬನು ಅವನ ಸೇವಕನು ಬಯಲಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದಾರೆ. ಹೀಗಿರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಹೆಂಡತಿಯೊಡನೆ ಮಲಗಿಕೊಳ್ಳುವುದು ಹೇಗೆ? ಆಮೇನ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಯಪ್ಪ, ಅಲ್ಲಿ ಮಂಜೂಷಗೋಸ್ಕರ ಯುದ್ಧ ನಡೀತಾ ಇದೆ, ನನ್ನ ಜನರು, ನನ್ನ ಅಣ್ಣತಮ್ಮಗಳೆಲ್ಲ ಯುದ್ಧದಲ್ಲಿ ಗೋಲಾಡ್ತಾ ಇದ್ದಾರೆ, ನಾನ್ ಮಾತ್ರ ಹೋಗಿ ಸುಖವಾಗಿ ಉಂಡು ತಿಂದು ಹೆಂಡತಿ ಜೊತೆ ಕೂತ್ಕೊಂಡ್ರೆ ಹೇಗೆ? ದೇಶವನ್ನ ಕಾಪಾಡೋದು ಹೇಗೆ? ನಾನು ಹೋಗೋಗಿಲ್ಲ ಅಲ್ಲೆಲ್ಲ ಅಂತ ಹೇಳ್ತಾನೆ. ಎಷ್ಟು ಮಟ್ಟಿಗೆ ಅವನ ದೇಶ ಭಕ್ತವನ್ನಾಗಿದ್ದ. ಅದಕ್ಕೆ ಸೈನಿಕರನ್ನು ಗೌರವಿಸಬೇಕು. ಅಲ್ಲೆಲ್ಲೋಯ, ಅರ್ಥ ಆಯ್ತಲ್ಲ? ಸೈನಿಕರಿಗೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರಲ್ಲ, ಇವನು ಕೂಡ ಒಂದು ಸೈನಿಕನೇ, ಉರಿಯ. ಅಲ್ಲೆಲ್ಲೂಯ. ಅವನು ಕೂಡ ತನ್ನ ಹೆಂಡತಿನ ಬಿಟ್ಟು ಎಲ್ಲ ಬಿಟ್ಟು ಉಣ್ಣು ತಿನ್ನೋದು ಬಿಟ್ಟು ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದ. ಆದ್ರೆ ಅವ ರಾಜ ಅಪ್ಪಣೆ ಕೊಟ್ಟರು ಮನೆಗೆ ಹೋಗ್ಲಿಲ್ಲ. ಆಮೇನ್, ಅಲ್ಲೆಲ್ಲೂಯ. ಮತ್ತೆ ತಿರುಗಿ ಯುದ್ಧಕ್ಕೆ ಹೋಗ್ತೀನಿ ಅಂತ ನಿಂತಿದ್ದ. ಅಂದ್ರೆ ಇನ್ನೊಂದು ಕ್ರಿಮಿನಲ್ ಐಡಿಯಾ. ಅಂದ್ರೆ ಆಯ್ತು, ಅವನ ಹತ್ರನೇ ಒಂದು ಲೆಟರ್ ಬರೆದು ಕೊಟ್ಟು ಕಳಿಸ್ತಾ ಇದ್ದಾನೆ. ವ್ಯಾಲೆಂಟೈನ್ಗೂ ಇವ್ರಿಗಿರೋದು ವ್ಯತ್ಯಾಸ ನೋಡ್ರಿ. ಅಲ್ಲೆಲ್ಲೂಯ. ಅವನ ಮರಣ ಶಾಸನವನ್ನ ಅವನ ಕೈನಲ್ಲಿಯೇ ಕೊಟ್ಟು ಕಳಿಸ್ತಾ ಇದ್ದಾನೆ ದಾವೀದ. ಇದನ್ನ ಹೋಗಿ ಏನ್ ಮಾಡು, ಶತಾಧಿಪತಿ ಹತ್ರ, ಸೇನಾಧಿಪತಿ ಹತ್ರ ಕೊಟ್ಟು ಬಿಡು. ಅವನು ಹೋಗಿ ಕೊಡ್ತಾ ಇದ್ದಾನೆ. ಅದರಲ್ಲಿ ಓದಿ ಬರಿತಾ ಇದ್ದಾನೆ, ಉರಿಯನ್ನ ಮುಂದಕ್ಕೆ ಬಿಡ್ರಿ. ಎಲ್ಲಿ ಸೈನಿಕರು, ಅವ್ರ ಸೈನಿಕರು ಜಾಸ್ತಿ ಇದಾರೋ ಅಲ್ಲಿ ಏನ್ ಮಾಡ್ರಿ, ಉರಿಯನ್ನ ಬಿಡ್ರಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಇವನನ್ನ ಕೊಂದಾಕ್ ಬಿಡ್ಲಿ ಅಂತ ಹೇಳಿ ಲೆಟರ್ ಬರೆದು ಕಳಿಸ್ತಾರೆ. ಎಷ್ಟು ದೊಡ್ಡ ಪಾಪ. ಈ ಪಾಪ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಶರೀರದ ಆಸೆ. ಹಲ್ಲೆಲೂಯ. ಆ ಸ್ತ್ರೀನ ನೋಡಿ ಅವಳ ಮೇಲೆ ಇಷ್ಟಪಟ್ಟ ಕಾರಣದಿಂದ ಇಂಥ ದೊಡ್ಡ ಪಾಪಗಳು ಇವನ ಜೀವಿತದಲ್ಲಿ ಬರ್ತಾ ಇದೆ. ಆಮೇಲೆ ತುಂಬಾ ವೇದನೆ ಪಡ್ತಾನೆ, ತುಂಬಾ ಗೋಳಾಡ್ತಾನೆ, ತುಂಬಾ ಉಪವಾಸ ಮಾಡ್ತಾನೆ. ದೇವರ ಕಣಿಕರ ಅವನು ಬರ್ತಾನೆ ಇಲ್ಲ. ಆಮೇಲೆ ಯಾಕಂದ್ರೆ ಅದು ದೇವರ ವಿರೋಧ ದೊಡ್ಡ ಪಾಪವು ಆ ಒಂದು ಶರೀರದ ಆಸೆ. ಆದ ಕಾರಣ ಈ ಶರೀರದ ಆಸೆ ಅನ್ನೋದು ಲೋಕಕ್ಕೆ ಸಂಬಂಧಪಟ್ಟಿದೆ, ಅದನ್ನ ಪ್ರೀತಿ ಮಾಡಬೇಡ್ರಿ ಅಂತ ದೇವರು ಹೇಳ್ತಾರೆ. ಇನ್ನೊಂದು ವ್ಯಕ್ತಿನ ಓದಿಕೊಳ್ಳೋಣ. ಆದಿಕಾಂಡ 39ನೇ ಅಧ್ಯಾಯ 7ನೇ ವಚನ. ಆದಿಕಾಂಡ 39ನೇ ಅಧ್ಯಾಯ 7ನೇ ವಚನ. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ, ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಆಮೆನ್, ಹಲ್ಲೆಲೂಯ. ಯೋಸೇಫನನ್ನು ನೋಡಿ, ಯೋಸೇಫನ ಯಜಮಾನಿ ಅಂದ್ರೆ ಪೋರ್ತಿಫರನ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ, ಯೋಸೇಫನ್ ನೋಡ್ಲಿಕ್ಕೆ ಸುಂದರವಾಗಿದ್ದಾನೆ, ಸಣ್ಣ ಹುಡುಗನಾಗಿದ್ದಾನೆ ಅಂತ ಹೇಳಿ ತನ್ನ ಗಂಡ ಮನೆಯಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಯೋಸೇಫನನ್ನ ಇಷ್ಟಪಟ್ಟು ಯೋಸೇಫನನ್ನ ಏನ್ ಮಾಡ್ತಾ ಇದ್ದಾಳೆ, ನನ್ ಗಂಡ ಮನೇಲಿ ಇಲ್ಲ, ಬಾ ಸ್ವಲ್ಪ ಹೊತ್ತು ನನ್ನ ಜೊತೆ ಬಾ ಅಂತ ಹೇಳಿ ಒತ್ತಾಯ ಮಾಡಕತ್ತಾಳೆ. ಆಮೇನ್, ಶರೀರದ ಆಸೆ, ಮೋಹ. ಆಮೇನ್, ಹಲ್ಲೆಲೂಯ. ಹಾಗಾಗಿ ಅವನು ಯಾರು, ಅವನು ಎಂತವನು ಏನು ಗೊತ್ತಿಲ್ಲದೆ ತನ್ನ ಆಸೆನ ಪೂರೈಸಿಕೊಳ್ಬೇಕು ಅಷ್ಟೇ. ಆಕೆಗೆ ತನ್ನ ಗಂಡ ಮನೇಲಿಲ್ಲ, ಹಾಗಾಗಿ ನೀನ್ ಬಾ ನನ್ನ ಜೊತೆ. ಇದು ಎಂತ ಜೀವನ. ಆದ್ರೆ ಅವನೇನು ಹೇಳ್ತಾ ಇದ್ದಾನೆ, ನನ್ನ ದನಿಯು ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಎಲ್ಲದರಲ್ಲಿ ನನ್ನನ್ನ ಅಧಿಕಾರಿಯಾಗಿ ಇಟ್ಟಿದ್ದಾನೆ, ಆದರೆ ನಿಮ್ಮ ಮೇಲೆ ನಾನು ಅಧಿಕಾರಿಯಾಗಿರ್ಲಿಕ್ಕೆ ಆಗೋಂಗಿಲ್ಲ ಅಮ್ಮ. ಆಮೇನ್, ಹಲ್ಲೆಲೂಯ. ನಾನೇ ನನ್ನ ದನಿಯಾಗಿರೋದು ಯಜಮಾನನೇ ನಾನು ಮೋಸ ಮಾಡೋಂಗಿಲ್ಲ. ಅವನ ಮನಸ್ಸು ಮಾಡಿದ್ರೆ ಅವರಿಬ್ರು ಸಹಿ ಅವನ್ನ ಏನೋ ಮಾಡ್ಬೋದಾಯ್ತು. ಯಾಕಂದ್ರೆ ಅವಳನ್ನ ಮದುವೆ ಮಾಡ್ಕೊಂಡ್ರೆ ಇವನೇ ನೆಕ್ಸ್ಟ್ ಒಂದು ಪೋಸ್ಟಿಂಗ್ ಬರುತ್ತೆ. ಆದ್ರೆ ಅವನ್ ದೇವರ ಭಕ್ತನಾಗಿದ್ದ, ಹಾಗಾಗಿ ಅವನ್ ಏನ್ ಮಾಡ್ಲಿಲ್ಲ, ಅವನು ಓಡಿ ಹೋಗ್ತಾ ಇದ್ದಾನೆ. ವಾಕ್ಯ ಹೇಳ್ತಾ 12ನೇ ವಚನ. ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು. ಆಮೆನ್, ಹಲ್ಲೆಲೂಯ. ಬಟ್ಟೆ ಹಿಡಿದು ಕರೀತಾ ಇದಾರೆ, ಅಪಾಯ ಮಾಡಕತ್ತಾಳೆ, ಬಾರೋ ಬಾ, ಮನೇಲಿ ಯಾರಿಲ್ಲ ಬಾ ಅಂತ. ಆದರೆ ಅವ ಏನ್ ಮಾಡಿದ, ಆ ಸಂದರ್ಭವನ್ನು ಯೂಸ್ ಮಾಡ್ಕೊಂಡಿಲ್ಲ. ಹಲ್ಲೆಲೂಯ. ಬಟ್ಟೆ ಹೋದ್ರೂ ಪರವಾಗಿಲ್ಲ, ಮಾನ ಹೋದ್ರೂ ಪರವಾಗಿಲ್ಲ, ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಾನ್ ತಪ್ಪು ಮಾಡೋಂಗಿಲ್ಲ ಅಂತ ಹೇಳಿ ಓಡಿ ಹೋಗ್ತಾ ಇದ್ದಾನೆ.
ಆಮೆನ್ ಹಲ್ಲೆಲೂಯಾ. ಅನೇಕ ಯವನಸ್ಥರುಗಳು ತಪ್ಪು ಮಾಡ್ತಾ, ಸಮಯ ಸಿಕ್ಕಿದ್ರೆ ತಪ್ಪು ಮಾಡ್ತಾ ಇರ್ತವೆ. ಹಲ್ಲೆಲೂಯಾ. ಸಮಯ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ತಾ ಇದೀವಿ. ಆದ್ರೆ ಅವನಿಗೆ ಸಮಯ ಇದ್ರೂ ಸಹ ಅವನು ಏನ್ ಮಾಡ್ಲಿಲ್ಲ, ತಪ್ಪು ಮಾಡ್ಲಿಲ್ಲ. ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ದೇವರ ಮೇಲಿರುವಂತ ಭಯ, ದೇವರ ಪ್ರೀತಿ ನನ್ನಲ್ಲಿ ಇದೆ, ನಾನು ಮಾಡೋಂಗಿಲ್ಲ ತಪ್ಪಂತ ಬಿಟ್ಟು ಹೋದ. ಹಲ್ಲೆಲೂಯಾ. ಸೊ ಪೋರ್ತಿಫರನ ಹೆಂಡತಿಗೆ ಇದ್ದಿದ್ದು ಏನದು, ಆ ಒಂದು ಶರೀರದ ಆಸೆ. ಹಲ್ಲೆಲೂಯಾ. ಆ ಆಸೆಯನ್ನು ಪೂರೈಸಿಕೊಳ್ಳೋದಕ್ಕಾಗಿ ಅವನು ಸಣ್ಣವನು ಅಂತಲೂ ಗೊತ್ತಿಲ್ಲ, ಅವನ ಮನೆ ಆಳಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಆಸೆಯನ್ನು ಪೂರೈಸಿಕೊಳ್ಳಿಕ್ಕೆ ಹೋಗ್ತಾ ಇದ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಇವನು ದೇವರ ಭಯದಿಂದ ಇದ್ದ ಕಾರಣ ಇವನ ಸ್ಥಾನ ಹೆಚ್ಚಿಸ್ತು. ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ಸೊ ನಾವು ಹೆಂಗಿರ್ಬೇಕು ನೋಡ್ರಿ, ಅದನ್ನು ಮುಚ್ಚುಮನೆ ಮಾಡ್ಲಿಕ್ಕೆ ಅವನ ಮೇಲೆ ತಪ್ಪಾಗ್ತಾ ಇದಲ್ಲ, ಮತ್ತೆ ಯಾಕೆ ಅವನೇ ಸರಮನೆ ಹಾಕುವಂತೆ ಮಾಡಿದ್ಲು. ಅದೇ ಈ ಲೋಕ. ಸ್ಟಾರ್ಟಿಂಗ್ ಆಸೆ ತೋರಿಸುತ್ತೆ, ಸ್ಟಾರ್ಟಿಂಗ್ ನಮ್ಮನ್ನ ಕರೆಯುತ್ತೆ, ಲಾಸ್ಟ್ ನಮ್ಮನ್ನೇ ಹೋಗಿ ಕೂಡಾಕ್ಬಿಡುತ್ತೆ, ಮತ್ತೆ ಹೊರಗೆ ಬರಕ್ ಆಗೋಂಗಿಲ್ಲ ಪ್ರಿಯರೇ. ಆದ ಕಾರಣ ಈ ಲೋಕವನ್ನಾಗ್ಲಿ, ಈ ಲೋಕದಲ್ಲಾಗ್ಲಿ ಏನ್ ಮಾಡಬಾರ್ದು, ನಾವು ಪ್ರೀತಿ ಮಾಡಬಾರ್ದು. ಮೂರನೇದಾಗಿ ಒಂದು ವ್ಯಕ್ತಿ, ನ್ಯಾಯಸ್ಥಾಪಕಗಳು 16ನೇ ಅಧ್ಯಾಯ 1ನೇ ವಚನ. ಜಡ್ಜಸ್ ಚಾಪ್ಟರ್ 16 ವರ್ಸ್ 1. ತರುವಾಯ ಸಂಸೋನನು ಗಾಜಕ್ಕೆ ಹೋಗಿ ಅಲ್ಲಿ ಒಬ್ಬ ಸೂಳೆಯನ್ನು ಕಂಡು ಅವಳ ಬಳಿಗೆ ಹೋದನು. ಆಮೆನ್. ಸಂಸೋನನ ವ್ಯಕ್ತಿ ಯಾರು ಗೊತ್ತಾ, ದೇವರ ಪ್ರವಾದಿಯಿಂದ ಹುಟ್ಟಿರುವಂತ ಮಗ. ಅವನು ತಂದೆ ತಾಯಿಗಳ ಮಕ್ಕಳಿಲ್ಲ, ಎಷ್ಟೋ ವರ್ಷಗಳಾಗಿಯೂ ದೇವ ದೂತರು ಬಂದು ದರ್ಶನ ಕೊಟ್ಟು ಅವ್ರ ಜೊತೆ ಮಾತನಾಡಿ ಅವನಿಗೆ ಸಿಂಸೋನ್ ಅಂತ ಹೆಸರಿಡ್ರಿ, ಅವನು ದೇವರ ಮಗ, ಅವನು ಅನೇಕ ಜನರಿಗೆ ರಕ್ಷಣೆ ಕೊಡ್ತಾನೆ, ಅವನನ್ನು ಈ ರೀತಿ ಬೆಳೆಸ್ರಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಬೆಳೆಸಿದ ಮಗ ಸಿಂಸೋನ. ಹಲ್ಲೆಲೂಯಾ. ಆದರೆ ಅವನು ಸಹ ತನ್ನಲ್ಲಿ ಇರುವಂತ ಬಲವನ್ನು ನಂಬಿಕೊಂಡು ಈ ಶರೀರದ ಇಚ್ಛೆಗೆ, ಅವನ ಶರೀರದ ಆಸೆಗೆ ಒಳಗಾಗ್ತಾ ಇದ್ದಾನೆ. ಒಂದು ಹುಡುಗಿ ಲವ್ ಮಾಡ್ತಾನೆ, ಆ ಹುಡುಗಿನ ಅವ್ರ ಅಪ್ಪ ಕೊಡೋಂಗಿಲ್ಲ, ಸಿಟ್ಟು ಬಂದು ಏನೇನೋ ಮಾಡ್ತಾನೆ ಅವನು. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ಕಡೆ ಹೋಗ್ತಾನೆ, ಒಂದು ವೇಸಿಯನ್ನು ಕಂಡು ಅವಳ ಜೊತೆ ಹೋಗಿ ಏನ್ ಮಾಡಿ ತಪ್ಪು ಮಾಡ್ತಾ ಇರ್ತಾನೆ. ಆಮೇಲೆ 4ನೇ ವಚನದಲ್ಲಿ ನೋಡ್ತೀವಿ, ಅನಂತರ ಸಂಸೋನನು ಸೋರೇಕ್ ತಗ್ಗಿನಲ್ಲಿ ವಾಸವಾಗಿದ್ದ ದೆಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ಆಮೇಲೆ ದೆಲೀಲಾ ಅಂತ ಒಂದು ಸ್ತ್ರೀ ಜೊತೆ ಮೋಹಿತನಾದನು. ಶರೀರದ ಆಸೆ, ಹೊಟ್ಟೆ ಅವನಿಗೆ ತಿಂಡಿ, ಒಂದು ರೀತಿ ಹೇಳ್ಬೇಕಂದ್ರೆ. ಹಲ್ಲೆಲೂಯಾ. ಇದು ದೇವರಿಗೆ ಸ್ವಲ್ಪ ಇಷ್ಟ ಇಲ್ಲ. ಆಮೆನ್. ಹಲ್ಲೆಲೂಯಾ. ಅವನೇನ್ ಮಾಡ್ತಾನೆ, ಒಂದು ಕಡೆ ಅವಳನ್ನ ಕೇಳ್ತಾನೆ, ಅವಳಿಲ್ವಾ ಇನ್ನೊಬ್ಬಳು, ಅವಳು ಸಿಗ್ಲಿಲ್ವಾ ನಡಿ ಇನ್ನೊಬ್ಬಳು. ಇದು ಎಂತ ಜೀವನ, ದೇವರಿಗೆ ನಮ್ಮ ಕಳಿಸಿದಾನ? ಆಮೆನ್. ಹಲ್ಲೆಲೂಯಾ. ಇವನು ದೇವರ ಮಗ ಅಂತ ಹೆಂಗ್ ದೇವರು ಪ್ರೂವ್ ಮಾಡಿದ. ಅವನ ಮೇಲೆ ಏನ್ ಚಾಕು ಇಡಬಾರದು, ಅವನ ಕೂದಲು ಕಟ್ ಮಾಡಬಾರದು, ಅವನ ನಾಜರೇತನು, ಅವನು ವ್ರತ ಇರುವವನು, ಅವನು ರಕ್ಷಣೆ ಕೊಡುವವನು, ಅವನ ಮೇಲೆ ನಂಬಿಕೆ ಇಟ್ಟು ಒಂದು ಕೆಲಸ ಕೊಟ್ಟು ಅವನು ಬೆಳೆಸ್ತಾ ಇದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ಇಂಥ ನೀಚ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಶರೀರದ ಆಸೆ ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅವನ ದೇವರು ಎಷ್ಟು ಮಟ್ಟಿಗೆ ಉಪಯೋಗಿಸಬೇಕಂತ ಇದ್ರು, ಆದರೆ ಅವನ ಆಸೆಯಿಂದ ಅವನ ಹಾಳಾಗಿ ಹೋದ. ಹಲ್ಲೆಲೂಯಾ. ಅವಳ ಜೊತೆ ಹೋದ, ಅವಳ ಜೊತೆ ಮಕ್ಕೊಂಡಿದ್ದ, ಅವಳ ಜೊತೆ ಪ್ರೀತಿಯಿಂದ ಮಾತಾಡ್ತಾವಾಗ ಆಕೆ ಎಲ್ಲ ತಿಳ್ಕೊಂಡ್ಬಿಟ್ಲ ಆಕೆ ಬಗ್ಗೆ, ಅವನ ಬಗ್ಗೆ. ಅವನ ಶಕ್ತಿ ಎಲ್ಲಿದೆ, ಅವನ ಬಲ ಎಲ್ಲಿದೆ, ಅವನ ಹೆಂಗ್ ಕೊಳ್ಳಬಹುದು, ಅವನ ಹೆಂಗ್ ಸೋಲಿಸಬಹುದು, ಅವನು ಯಾವನು ಸಾಯಿಸ್ಲಿಕ್ಕೆ ಬರ್ತಾ ಇಲ್ಲ. ಒಂದು ವೇಳೆ ಅವಳು ಮಾತ್ರ ಇಲ್ಲ ಅಂದ್ರೆ ಅವನ ಇವತ್ತಿಗೆ ಯಾರು ಕೊಳ್ಳಕ್ ಆಗೋದಿಲ್ಲ. ಅಂತ ಒಂದು ಸ್ಟ್ರಾಂಗ್ ವ್ಯಕ್ತಿ ಅವನು, ದೇವರ ಮಗ ಅವನು. ಆಮೆನ್. ಪ್ರವಾದಿಯಿಂದ ಹುಟ್ಟಿದ ಮಗ. ಆದ್ರೆ ಅವನು ಏನ್ ಮಾಡಿದ, ಹಾಳಾದ ಮೋಹದಲ್ಲಿ ಹೋಗಿ ಬಿದ್ದು ಆಕೆ ಹತ್ರ ತನ್ನ ಎಲ್ಲ ವೀಕ್ನೆಸ್ ನ ಹೇಳ್ಕೊಂಡ. ಆಮೆನ್. ಅವಾಗ ಆಟೋಮೆಟಿಕ್ ಏನ್ ಮಾಡಿದ್ರು, ಫಿಲಿಸ್ಟರು ಬಂದು ಅವನ ಹಿಡ್ಕೊಂಡು ಹೋಗಿ ಅವನ 2 ಕಣ್ಣನ್ನು ಕಿತ್ತಿ ಹಾಕಿದ್ರು. ಆಮೆನ್. 2 ಕಣ್ಣನ್ನು ಕಿತ್ತಿ ಹಾಕಿ ಅವನನ್ನು ಕಾಂಪ್ಲಿಮೆಂಟ್ ಮಾಡ್ಬಿಟ್ರು. ಎಂತ ಬಲಶಾಲಿಯಾಗಿದ್ದ ವ್ಯಕ್ತಿನ ಒಂದು ಸಮಾಜದ ಮಧ್ಯದಲ್ಲಿ ಹೋಗಿ 2 ಕೈಗೆ ಏನ್ ಹಾಕಿದ, ಚಂಗ್ಲಿ ಚೈನ್ ಹಾಕಿ ಕಟ್ಟಿ ಹಾಕಿದ್ರು. ಅವನ ಕಣ್ಣು ಕಾಣೋಂಗಿಲ್ಲಲ್ಲ, ಹಂಗ ಕಣ್ಣು ಬಿಚ್ಕೊಂಡು ಹಿಂದಿಂದ ಹೊಡಿತಿದ್ರು, ಮುಂದೆ ಹೊಡಿತಿದ್ರು. ಯಾರು ಹೊಡೆದ್ರೆ ಹೇಳು. ಅವನು ಎಂತ ಬಲ ಉಂಟು. ಆದ್ರೆ ಅಂತ ಬಲಿಷ್ಠರನ್ನ ಈ ಒಂದು ಪ್ರೀತಿ, ಈ ಲೋಕದ ಆಸೆ, ಈ ಮಾಂಸದ ಒಂದು ಇಚ್ಛೆ ಆಸೆ ಏನಾಗ್ಬಿಡುತ್ತೋ ಅವನ ಬೆಲೆಹೀನ ಮಾಡಿಬಿಡ್ತು. ಆಮೇಲೆ ಅದಕ್ಕೆ ಈ ಲೋಕವನ್ನ ಪ್ರೀತಿಯನ್ನು ನಾವು ಮಾಡಬಾರದು. ಈ ಲೋಕದ ಪ್ರೀತಿ ನಮ್ಮನ್ನ ದೇವರ ಪ್ರೀತಿಯಿಂದ ದೂರ ಮಾಡಿಬಿಡುತ್ತೆ, ನಮ್ಮ ಬಲವನ್ನ ವೀಕ್ನೆಸ್ ಮಾಡಿಬಿಡುತ್ತೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಗಲಾತ್ಯ ಪುಸ್ತಕ 15ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಹೇಳ್ತಾ ಇದೆ. ಗಲಾತ್ಯರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ.
5:16. ನಾನು ಹೇಳುವುದೇನೆಂದರೆ ಹಾ. ಪವಿತ್ರಾತ್ಮನನ್ನು ಹಾ. ಅನುಸರಿಸಿ ನಡೆದುಕೊಳ್ಳಿರಿ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರದ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಆಮೆನ್. ಅರ್ಥ ಆಯ್ತರಿ? ಈ ಶರೀರದ ಆಶೆನ ಕೊಳ್ಳಬೇಕಾದ್ರೆ ನನ್ನಲ್ಲಿ ಪರಿಶುದ್ಧಾತ್ಮನು ಇರಬೇಕು. ಹಲ್ಲೆಲೂಯಾ. ಈ ಶರೀರದ ಇಚ್ಛೆ ನನ್ನಲ್ಲಿ ಬಿಟ್ಟು ಹೋಗ್ಬೇಕಂದ್ರೆ ಪರಿಶುದ್ಧಾತ್ಮನು ನನ್ನ ಒಳಗೆ ವಾಸವಾಗಿರಬೇಕು. ಪರಿಶುದ್ಧಾತ್ಮ ನನ್ನಲ್ಲಿ ವಾಸವಾಗಿರೋದಾಗಿದೆ ಯಾವ ಇಚ್ಛೆಯು ಯಾವ ಪಾಪವು ನನ್ನನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋಣ. 17ನೇ ವಚನ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು, ಶರೀರದ ಆಶೆಯು ನನ್ನ ಏನ್ ಮಾಡ್ತಾ ಇರತ್ತೆ? ಪಾಪ ಮಾಡ್ಲಿಕ್ಕೆ ಕರ್ಕೊಂಡು ಹೋಗುತ್ತೆ. ಆತ್ಮನಿಗೆ ವಿರುದ್ಧವಾಗಿ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಹಲ್ಲೆಲೂಯಾ. ಆತ್ಮಕ್ಕೂ ಶರೀರಕ್ಕೂ ಸಂಬಂಧ ಇಲ್ಲ. ಈ ಆತ್ಮ ದೇವರಲ್ಲಿ ಬೆಳಿಬೇಕು, ಆದ್ರೆ ಈ ಶರೀರ ಅದಕ್ಕೆ ಅಡ್ಡಿ ಮಾಡ್ತಾ ಇರತ್ತೆ. ಈ ಒಂದು ಮಾಂಸದ ಇಚ್ಛೆ ಅದಕ್ಕೆ ಅಡ್ಡಿ ಮಾಡ್ತಾ ಇರುತ್ತೆ. ಪರಿಶುದ್ಧಾತ್ಮನ ನಿಂದಿಸ್ತಾ ಇರುತ್ತೆ, ಪರಿಶುದ್ಧಾತ್ಮನ ದೂರ ಓಡಿಸ್ತಾ ಇರುತ್ತೆ. ಆದ ಕಾರಣ ಈ ಒಂದು ಆತ್ಮನನ್ನು ದೂರ ಓಡಿಸುವಂತ ಶರೀರದ ಆಸೆ ನಮ್ಮಲ್ಲಿ ಇರಬಾರದು. ಹಲ್ಲೆಲೂಯಾ. ಆದ ಕಾರಣ ಈ ಶರೀರದ ಆಸೆಯನ್ನ, ಶರೀರದ ಇಚ್ಛೆಯನ್ನ ಫಸ್ಟ್ ನೀವು ದೂರ ಮಾಡಿ, ಅದನ್ನು ಪ್ರೀತಿ ಮಾಡಬೇಡ್ರಿ. ಒಂಚೂರು ಅವಕಾಶ ಕೊಟ್ರೆ ನಿಮ್ಮನ್ನೇ ಮುಳಿಸಿ ಬಿಡುತ್ತೆ. ಒಂಚೂರು ಅವಕಾಶ ಕೊಟ್ಟಿದ್ರೆ ನಿಮ್ಮನ್ನೇ ಕೊಂದು ಬಿಡುತ್ತೆ. ಒಂಚೂರು ಅವಕಾಶ ಕೊಟ್ಟಿದ್ರೆ ನಿಮ್ಮನ್ನ ದೇವರ ಕಡೆಯಿಂದ ನರಕಕ್ಕೆ ತಳ್ಳಿ ಬಿಡುತ್ತೆ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ಶರೀರದ ಆಶೆಯನ್ನ ಬಿಟ್ಟು ಬಿಡಿ. ಹಲ್ಲೆಲೂಯಾ. ಅದು ದೇವರಿಗೆ ವಿರೋಧವಾಗಿದ್ದು. 24ನೇ ವಚನ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಲಾಭಿಷೆ ಸ್ವಚ್ಛಾಲಾಭಿಷೆ ಸಹಿತ ಶಿಲುಬೆಗೆ ಹಾಕಿದರು. ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಮಕ್ಕಳಾಗಿರುವಂತಹ ನಾವುಗಳು ಯೇಸು ಸ್ವಾಮಿ ಹೇಗೆ ಎಲ್ಲವನ್ನು ಶಿಲುಬೆಯಲ್ಲಿ ಹಾಕಿದನೋ ಅದೇ ಪ್ರಕಾರ ನಾವು ನಮ್ಮ ಎಲ್ಲ ಒಂದು ಮಾಂಸದ ಇಚ್ಛೆಗಳನ್ನ ಶಿಲುಬೆಯಲ್ಲಿ ಹಾಕಿ ಕೊಂದು ಬಿಡಬೇಕು. ಆಮೆನ್. ಶಿಲುಬೆಯನ್ನು ನೋಡುವಾಗ ಯೇಸು ಕ್ರಿಸ್ತನ ಪ್ರೀತಿ ಮಾತ್ರ ನಮಗೆ ಕಾಣಬೇಕು. ದೇವ ನಮ್ಮ ಮೇಲೆ ಪ್ರೀತಿ ಮಾತ್ರ ಕಾಣಬೇಕು. ಆತ ನಮಗೋಸ್ಕರ ಅವನು ಯಾವುದೇ ಮದುವೆ ಮಾಡಿಲ್ಲ, ಅವನು ಯಾವುದೇ ಹುಡುಗಿಯರ ಜೊತೆ ಅಡ್ಡಾಡಿಲ್ಲ, ಅವನು ಯಾವುದೇ ವಿಧದಲ್ಲಿ ಪಾಪ ಮಾಡಲಿಲ್ಲ. ಪಾಪ ಮಾಡಿದವರನ್ನು ಕ್ಷಮಿಸಿದ ಯೇಸು ಸ್ವಾಮಿ. ಆತನು ಸಹ ಎವಳಿಸ್ತಾನೆ. ಕರೆಕ್ಟ್ ತಾನೆ? ಯೇಸು ಕ್ರಿಸ್ತನ ಪ್ರಾಣ ಬಿಡುವಾಗ ಎವಳಿಸ್ತಾನಾಗಿದ್ದ. 33 ವರ್ಷ ಅಂತಾರೆ. ಹಲ್ಲೆಲೂಯಾ. ಎಲ್ಲರಿಗೂ ಆಸೆ ಇದೆ ತಾನೆ. ಆದ್ರೆ ಯೇಸು ಸ್ವಾಮಿ ಇದೇ ಲೋಕದಲ್ಲಿ ಬದುಕಿದ್ದ. ಸೈತಾನ್ ಬಂದು ಮೋಸ ಮಾಡಿಬಿಟ್ಟ. ಸೈತಾನ ಜಯಿಸಿದ ಯೇಸು ಸ್ವಾಮಿ. ಅವಕಾಶ ಮಾಡಿಕೊಟ್ಟಿಲ್ಲ. ಹಲ್ಲೆಲೂಯಾ. ಬಂದು ತೋರಿಸ್ತಾನೆ, ನೋಡಿ ಇದ ಕೊಡ್ತೀನಿ, ಅದ ಕೊಡ್ತೀನಿ. ಯೇಸು ನಾಮದಲ್ಲಿ ಆಚೆ ಹೋಗು. ಸೈತಾನನ್ನೇ ದೇವರು ಏನ್ ಮಾಡಿದ್ರು? ದೂರ ಮಾಡಿದ್ರು. ಹಲ್ಲೆಲೂಯಾ. ನಾವು ದೇವರ ಮಕ್ಕಳಾಗಿರೋದು ನಾವು ಸಹ ಈ ಲೋಕದ ಶರೀರದ ಆಶಯಗಳನ್ನ ಶಿಲುಬೆಗೆ ಹಾಕಿ ಕೊಂದು ದೇವರ ಪ್ರೀತಿಯನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಕಣ್ಣಿನ ಆಶೆ. ಎರಡನೇದೇನದು? ಕಣ್ಣಿನ ಆಶೆ. ಈ ಕಣ್ಣಿನ ಆಶೆಯಿಂದ ಮೋಸವಾಗಿದ್ದ ಫಸ್ಟ್ ವ್ಯಕ್ತಿ ಯಾರಂತ ನಮಗೆ ಚೆನ್ನಾಗಿ ಗೊತ್ತೈತಿ. ಹೋದ ವಾರ ಕೂಡ ಅವ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿಸ್ತಾರೆ. ವಾಕ್ಯ ಈಗ ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಆದ್ರೆ ದೇವರೇನು ಹೇಳಿದಾನೆ? ಆ ಹಣ್ಣನ್ನು ತಿನ್ನಬೇಡ, ಆ ಹಣ್ಣನ್ನು ಮುಟ್ಟಬೇಡ, ಆ ಹಣ್ಣನ್ನು ಬಿಟ್ಟು ಮಿಕ್ಕಿದ ಏನ್ ಬೇಕಾದ್ರೆ ಮಾಡ್ರಿ ಅಂತ ಹೇಳಿ ಆರ್ಡರ್. ಆದ್ರೆ ಈಕೆ ಏನ್ ಮಾಡ್ತಾಳೆ? ಅದು ನೋಡೋದಕ್ಕೆ ರಮ್ಯವಾಗಿದೆ. ಅಟ್ರಾಕ್ಟಿವ್ನೆಸ್. ಹಲ್ಲೆಲೂಯಾ. ಆಕರ್ಷಣೆ. ಈ ಲೋಕದಲ್ಲಿ ನೋಡ್ರಿ, ಸುಮ್ಮನೆ ಇದ್ದವನ್ನ ಬೇಕಾದ್ರೆ ಖರ್ಚು ಮಾಡಿಸುತ್ತೆ ಈ ಲೋಕ. ಸುಮ್ಮನೆ ಹೋಗ್ತಾ ಇರ್ತೀವಿ, ನೋಡ್ರಿ ಆ ಒಂದು ಎಗ್ ರೈಸ್ ಅಂಗಡಿನಲ್ಲಿ ಮಸಾಲೆ ಹಾಕಿ ಕಚ 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 ಮಾಡ್ತಾ ಇರ್ತಾರೆ. ಆ ಸ್ಮೆಲ್ ಹಂಗೆ ಬರ್ತಾವ. ಸುಮ್ಮನೆ ಹೋದವನ್ ಹಂಗೆ ರೊಕ್ಕ ಇದೆಯಾ ಇಲ್ವಾ? 20 ರೂಪಾಯಿ ಸಾಕು ಬಿಡು, ಒಂದು 1/2 ಪ್ಲೇಟ್ ಸಿಗುತ್ತೆ ಅಂತ ಏನ್ ಮಾಡುದು? ತಿನ್ನೋದು ಒಂದು ಹಸಿವೆ ಇಲ್ಲ ಅಂದ್ರೂ ಈ ಲೋಕ ನಮ್ಮನ್ನ ತಿನ್ನಿಸುತ್ತೆ. ಮತ್ತೆ ನಾವು ಸುಮ್ಮನೆ ಹೋಗ್ತಾ ಇರ್ತೀವಿ, ನಮಗೆ ಏನು ಇವತ್ತು ಏನ್ ತಗೋಬೇಕಂತ ವಿಚಾರ ಇರೋಂಗಿಲ್ಲ. ಆದ್ರೆ ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಒಂದು ತಗೊಂಡ್ರೆ ಒಂದು ಫ್ರೀ ಸೇಲ್ ಅಂತ ಹೇಳಿ. ಹಲ್ಲೆಲೂಯಾ. ಮಗದು ಹೋಯ್ತು. ಹೋಗ್ಬಾರ್ದಂತ ಇರ್ತೀವಿ, ಏನು ತಗೋಬಾರ್ದಂತ ತೀರ್ಮಾನ ಮಾಡಿರ್ತೀವಿ. ಮನೆ ಒಳಗೆ ಇಡೋದಕ್ಕೆ ಜಾಗ ಇಲ್ಲ, ತಗೊಂಡು ಏನ್ ಮಾಡೋದು? ಸುಮ್ಮನೆ ಖರ್ಚಾಗುತ್ತೆ ಅಂತ ಹೇಳಿರ್ತೀವಿ. ಆದ್ರೂ ಆ ಬೋರ್ಡ್ ನೋಡಿದ ತಕ್ಷಣ ಮನಸ್ಸಿನಲ್ಲಿ ಏನ್ ಬರುತ್ತೆ? ಒಳಗೆ ಹೋಗಿ ಬಂದು ನೋಡೋಣ. ನಾವು ತಗೊಳ್ಳೋದು ಏನು ಬೇಕಾಗಿಲ್ಲ. ಒಳಗೆ ಹೋಗ್ತೀವಿ, ಒಳಗೆ ಹೋದ್ರೆ ಕ್ಯಾರಿಯರ್ ಇಲ್ಲದೆ ಹೊರಗೆ ಬರೋಂಗೇ ಇಲ್ಲ. ಕಣ್ಣಿನ ಆಸೆ.
ಅದು ಬೇಕಾಗಿಲ್ಲ, ಆಲ್ರೆಡಿ ಮನೇಲಿ ಐತಿ, ಅದು ತಗೊಂಡೋದ್ರು ಸುಮ್ಮನೆ ಇಡ್ತೀವಿ, ಗೊತ್ತಿದ್ರು ಒಳಗೆ ಹೋಗಿ ತಗೊಂಡ್ ಬರ್ತೀವಿ ನಾವು. ಹಲ್ಲೆಲೂಯಾ. ಆಮೇಲೆ ಹಳೇದು ಆಟೋಮೆಟಿಕ್ ಹೊರಗೆ ಹಾಕ್ಬಿಡ್ತೀವಿ. ಅದನ್ನೇ ಕಣ್ಣಿನ ಆಸೆ. ಆಲ್ರೆಡಿ ನಮ್ಮಲ್ಲಿ ಪರಿಶುದ್ಧಾತ್ಮನಿದ್ದಾನೆ, ಆಲ್ರೆಡಿ ನಮ್ಮಲ್ಲಿ ದೇವರಿದ್ದಾನೆ. ಆದ್ರೆ ಈ ಲೋಕದ ಆಸೆ ಒಳಗೆ ಬರುವಾಗ ಆಲ್ರೆಡಿ ಇರುವಂತ ದೇವರ ಆತ್ಮ ಹೊರಗೆ ಹೋಗುತ್ತೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಕಣ್ಣಿನ ಆಸೆ ತುಂಬಾ ಕೇಡು ತರುತ್ತೆ. ಹವ್ವಳಿಗಾಗಿದ್ದು ಅದೇ, ತಿನ್ನಬೇಡ ಅಂತ ಹೇಳಿದ, ಆದ್ರೆ ನೋಡೋಕೆ ಹೆಂಗಿತ್ತಂತದ್ದು, ರಮ್ಯವಾಗಿತ್ತು. ಹಲ್ಲೆಲೂಯಾ. ಹಾಗಾಗಿ ಅದ್ರ ಏನ್ ಮಾಡೋಣ, ತಿನ್ನೋಣ ಅಂತ ತಿಂದು ತೋಟವನ್ನು ಕಳೆದುಕೊಂಡು, ಆ ಒಂದು ಪಟ್ಟಣವನ್ನು ಕಳೆದುಕೊಂಡು, ಎಲ್ಲ ಕಳೆದುಕೊಂಡು, ದೇವರ ಸಮ್ಮುಖವನ್ನು ಕಳೆದುಕೊಂಡು, ದೇವರು ಅದನ್ನು ಬಿಟ್ಟು ದೂರ ಓಡಿಸ್ಬಿಟ್ರು. ಅವತ್ತಿಂದ ಅವರಿಗೆ ಶುರು ಆಯ್ತು ಗೋಲಾಟ. ಹಲ್ಲೆಲೂಯಾ. ತನ್ನ ಗೋಲಾಟವನ್ನು ತಗೊಂಡು ಗಂಡನ ಮೇಲೆ ಹಾಕ್ತಾಳೆ. ಅವಾಗಿಂದ ಶುರು ಆಗಿದ್ದದು, ಈಗಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಮಕ್ಕಳನ್ನ ಹೆರಿಯೋದು ಭಾಗ್ಯವನ್ನು ಯಾರು ಕೊಟ್ರು? ಸ್ತ್ರೀಯರು ಕೊಟ್ರು. ಹಲ್ಲೆಲೂಯಾ. ಅಕ್ಕಿ ತನ್ನ ನೋವನ್ನೆಲ್ಲ ಯಾರ ಮೇಲೆ ಆಗ್ತಾ ಇದಲ್ಲ, ಗಂಡನ ಮೇಲೆ ಆಗ್ತಾನೆ. ಗಂಡ ಯಾರ ಮೇಲೆ ಆಗ್ತಾನೆ? ದೇವರ ಮೇಲೆ ಆಗ್ತಾನೆ. ಹಲ್ಲೆಲೂಯಾ. ಎಂತವನ್ನು ಕೊಟ್ಟಿಯಪ್ಪ, ಹಲ್ಲೆಲೂಯಾ ಅಂತೇಳಿ ಕರೆಕ್ಟ್. ಲಾಸ್ಟ್ ಅಲ್ಲಿ ಎಲ್ಲಿ ಹೋಗಿ ಸೇರುತ್ತಂದ್ರೆ ಅಲ್ಲಿಗೆ ಹೋಗುತ್ತೆ. ನೀನ್ ಮಾಡಿದ ತಪ್ಪು ನಿನಗೆ ಅರಿವೇ ಆಗೋದಿಲ್ಲ, ಎಲ್ಲ ದೇವರ ಮೇಲೆ ಹೋಗ್ಬಿಟ್ಟಿರುತ್ತೆ. ಹಲ್ಲೆಲೂಯಾ. ದೇವ್ರು ಮಾಡ್ಬೇಡ ಅಂತ ಹೇಳಿ ಮಾಡಿ ಒದ್ದಾಡ್ತಾರ ನೀನು, ದೇವ್ರು ಹೆಂಗ್ ಬರ್ತಾನೆ? ಕಣ್ಣಿನ ಆಸೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರೇಯರ್? ಸೊ ಆದ ಕಾರಣ ಏನ್ ಮಾಡ್ಬೇಕು, ಈ ಕಣ್ಣಿನ ಆಸೆ ನಮ್ಮಿಂದ ದೂರ ಮಾಡಬೇಕು. ಇದು ಲೋಕಕ್ಕೆ ಸಂಬಂಧಪಟ್ಟಿದೆ. ಎರಡನೇ ಒಂದು ವ್ಯಕ್ತಿ, ತುಂಬಾ ಪರಿಚಯ ಆಗಿರುವಂತಹ ಒಂದು ವ್ಯಕ್ತಿ, ಆದಿಕಾಂಡ 19ನೇ ಅಧ್ಯಾಯ 26ನೇ ವಚನ. ಆದಿಕಾಂಡ 19ನೇ ಅಧ್ಯಾಯ 26ನೇ ವಚನ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದರಿಂದ ಉಪ್ಪಿನ ಕಂಬವಾಗಿ ನಿಂತು ಬಿಟ್ಲು. ಆಮೇನ್. ಇವಳು ಯಾರಂದ್ರೆ ನಮ್ಮ ಅಭಿಮಾನಿಯಾಗಿರುವಂತ ಒಂದು ಲೋಟ. ಅಬ್ರಹಾಮನ್ನ ಇವನಿಗೋಸ್ಕರ ಎಷ್ಟೋ ಸಾರಿ ದೇವರ ಹತ್ರ ಗೋಲಾಡಿದ ಒಂದು ವ್ಯಕ್ತಿ ಇವನು. ಹಲ್ಲೆಲೂಯಾ. ಮತ್ತೆ ಇವನು ಅನೇಕ ವಿಧದಲ್ಲಿ ಲೋಕವನ್ನು ನೋಡಿ ಹೋದವನು. ಲೋಟ ಯಾರ? ಅಬ್ರಹಾಮನು. ಇವನಿಗೊಂದು ಸಂದರ್ಭ ಬರ್ತಾ ಇದೆ, ಯಪ್ಪ ನಿನ್ನ ಕುರಿದನಗಳು ಜಾಸ್ತಿ ಆಯ್ತು, ನನ್ನ ಕುರಿದನಗಳು ಜಾಸ್ತಿ ಆಯ್ತು, ನಿನ್ನ ಆಳು ಜಾಸ್ತಿ ಆಯ್ತು, ನನ್ನ ಆಳು ಜಾಸ್ತಿ ಆಯ್ತು, ನಿಮ್ಮ ಆಳು ನಮ್ಮ ಆಳು ಹೊಡ್ಕೊಳಕತ್ತಾರ. ಈಗ ಇದು ಹೀಗೆ ಬಿಟ್ರೆ ನಾಳೆ ನನಗೂ ಏನಾಗ್ಬಿಡುತ್ತೆ, ಮುರಿವು ಬರುತ್ತೆ, ಬೆರುಕು ಬರುತ್ತೆ, ಅಸಮಾಧಾನ ಬರುತ್ತೆ. ಹಾಗಾಗಿ ನಾವು ಒಂದೇ ಕಡೆ ಇರೋದು ಬೇಕಾಗಿಲ್ಲ, ಬೇಡ. ಏನ್ ಮಾಡು, ನೀವೊಂದು ಕಡೆ ಹೋಗು, ನಾ ಒಂದು ಕಡೆ ಹೋಗ್ತೀನಿ. ನೀನು ಪೂರ್ವ ದಿಕ್ಕಿಗೆ ಹೋಗಿದ್ರೆ ನಾನು ಪಶ್ಚಿಮ ದಿಕ್ಕಿಗೆ ಹೋಗ್ತೀನಿ ಅಂತ ಹೇಳಿ ಮಾತುಕತೆ ನಡೀತಾ ಇದೆ ಅಬ್ರಹಾಮನಿಗೂ ಲೋಟನಿಗೂ. ಹಲ್ಲೆಲೂಯಾ. ಆದ್ರೆ ಈ ಲೋಟ ಕಣ್ಣೆತ್ತಿ ನೋಡ್ತಾನಂತೆ. ವಾಕ್ಯ ಹಂಗೆ ಇದೆ. ಕಣ್ಣೆತ್ತಿ ಏನ್ ಮಾಡ್ತಾನೆ, ನೋಡ್ತಾನೆ. ಅಲ್ಲಿ ನದಿ ಕಾಣ್ತಾ ಇದೆ, ಯೋರ್ದನ್ ಕಾಣ್ತಾ ಇದೆ, ಅಲ್ಲಿ ಸಮಭೂಮಿ ಕಾಣ್ತಾ ಇದೆ, ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಅಲ್ಲಿ ಹೋದ್ರೆ ನಾನು ಚೆನ್ನಾಗಿರ್ತೀನಿ, ಅಲ್ಲಿ ಹೋದ್ರೆ ನಾನು ಸಮೃದ್ಧಿಯಾಗಿರ್ತೀನಿ, ಆ ಪಟ್ಟಣವು ನನಗೆ ಶ್ರೇಷ್ಠ ಅಂತೇಳಿ ತನ್ನ ಒಂದು ಆಲೋಚನೆಯಿಂದ ನೋಡಿ ಹೋಗ್ತಾನೆ ಆ ಪಟ್ಟಣಕ್ಕೆ. ಸೊದೋಮ್ ಗೊಮೋರ ಪಟ್ಟಣವನ್ನು ಆರಿಸಿಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಸೊ ಅವನು ನೋಡಿ ಹೋಗಿದ್ದ ದೇಶ ಎಂತ ದೇಶ? ವ್ಯಭಿಚಾರ ತುಂಬಿರುವಂತ ದೇಶ, ವಿಗ್ರಹ ಆರಾಧನೆ ತುಂಬಿರುವಂತ ದೇಶ, ದೇವರ ಪಾಪ ತುಂಬಿರುವಂತ ದೇಶ. ಅಲ್ಲಿ ಹೋಗಿ ಸೇರ್ಕೊಂಡಿದ ಮೇಲೆ ಒದ್ದಾಡ್ತಾ ಇದ್ದಾನೆ. ದೇವರು ಒಂದು ಟೈಮ್ ಬರ್ತಾ ಇದೆ, ಅವಾಗ ದೇಶವನ್ನ ಏನ್ ಮಾಡ್ಬೇಕು, ನಾಶ ಮಾಡ್ಬೇಕಂತ ಬಂದಿದ್ದ. ಹಲ್ಲೆಲೂಯಾ. ಆದ್ರೆ ಇವನು ಅದರಲ್ಲಿ ನಂಬಿಕೆಸ್ತನಾಗಿದ್ದ. ಹಂಗಾಗಿ ಅಲ್ಲಿಂದ ದೇವರು ಏನ್ ಮಾಡಿದ್ರು, ಉಳಿಸಿದ್ರು. ಉಳಿಸುವಾಗ ದೇವ್ರು ಏನ್ ಮಾಡ್ತಾ ಇದಾರೆ, ಹೋಗ್ರಿ ಎಲ್ಲ ಹೋಗ್ರಿ, ಆದ್ರೆ ಈ ದೇಶಕ್ಕೆ ನಾನು ಏನ್ ಮಾಡ್ತೀನಿ, ತಿರುಗಿ ನೋಡ್ಬೇಡ್ರಿ. ನೀವು ತಿರುಗಿ ನೋಡದೆ ಹೋಗ್ತಾ ಇರಿ. ವಾಕ್ಯ ಹೆಂಗಿತಾನೆ ಇದೆ, ವಾಕ್ಯ 17ನೇ ವಚನ ನೋಡ್ರಿ. 17. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ದೇವರು ಹೇಳಿದ, ತಿರುಗಿ ನೋಡಬೇಡ. ಆಮೇಲೆ ಆದ್ರೆ ಓಡಿ ಬರ್ತಾ ಇರುವಾಗ ಸೂರ್ಯ ಬರ್ತಾ ಇದ್ದಾನೆ, ದೇಶವು ಹೊಗೆ ಬರ್ತಾ ಇದೆ, ನಾಶವಾಗ್ತಾ ಇದೆ. ಸೊದೋಮ್ ಗೊಮೋರ ಪಟ್ಟಣ ತಿರುಗಿ ನೋಡ್ತಾಳೆ. ದೇವ್ರು ಏನ್ ಹೇಳಿದ್ರ, ತಿರುಗಿ ನೋಡ್ಬೇಡ. ಅವಳು ಏನ್ ಮಾಡಿದ್ಲು, ತಿರುಗಿ ನೋಡಿದ್ರು. ತಿರುಗಿ ಹೆಂಗ್ ನೋಡಿದ್ಲು ಹಂಗೆ ನಿಂತ್ಬಿಟ್ಲು. ಆಮೇಲೆ ಇವತ್ತಿಗೂ ಆ ಉಪ್ಪಿನ ಸ್ತಂಭ ಇದೆ. ಆಮೇಲೆ ಹಲ್ಲೆಲೂಯಾ. ಇವತ್ತಿಗೂ ಆ ಸ್ತಂಭ ಹಂಗೆ ಇದೆ. ಇವತ್ತು ಆ ಕಡೆ ಹೋದ್ರೆ, ಹೊರದೇಶಕ್ಕೆ ಹೋದ್ರೆ ನೋಡ್ಬೋದು. ಹಲ್ಲೆಲೂಯಾ. ಆ ಉಪ್ಪಿನ ಸ್ತಂಭ ಹಾಗೇ ಇದೆ ಅಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ ಪ್ರಿಯರೇ? ದೇವರು ನೋಡ್ಬೇಡ ಅಂದಿದ್ರು ಈ ಕಣ್ಣಿನ ಆಸೆ ಏನ್ ಮಾಡುತ್ತೋ, ನೋಡ್ಬೇಕು ಅಂತ ಪ್ರೇರೇಪಣೆ ಕೊಡ್ತಾ ಇದೆ. ಅಯ್ಯಯ್ಯೋ ನಾ ಸಂಪಾದನೆ ಮಾಡಿದ್ದು, ಅಯ್ಯಯ್ಯೋ ನಾ ಬದುಕಿದ ಊರು, ಅಯ್ಯಯ್ಯೋ ನಾ ಜೀವಿಸಿದ ಮನೆ, ಅಯ್ಯಯ್ಯೋ ನಮ್ಮ ಬಂಧು ಬಳಗ, ಅಯ್ಯಯ್ಯೋ ನಮ್ಮ ಊರು. ಆಮೇಲೆ ದೇವರ ಕರೆದಾನಲ್ಲ, ದೇವರು ನೋಡಿ ಬಂದಿಲ್ಲ, ಮತ್ತೆ ತಿರುಗಿ ನೋಡ್ತೀನಿ.
ತಿರುಗಿ ನೋಡಿದ್ರೆ ನೀನು ಆ ಪಟ್ಟಣದೊಳಗೆ ಹೋಗಿ ಸೇರಿ ಹಾಳಾಗಿ ಹೋಗ್ತೀವಿ. ಆಮೇಲೆ ತಿರುಗಿ ನೋಡಬಾರದು. ಕಣ್ಣಿನ ಆಸೆ, ಹಲ್ಲೆಲೂಯ. ನಾನು ಸಂಪಾದನೆ ಮಾಡಿದ್ದು, ನಮ್ಮವರು ಅವರೆಲ್ಲ ಹಾಳಾಗಿ ಹೋಗ್ತಾರೆ. ಲೋಕವು, ಲೋಕದಲ್ಲಿರುವವು ನಶಿಸಿ ಹೋಗುತ್ತದೆ ಅಂತ ದೇವರು ವಾಕ್ಯ ಹೇಳ್ತಾರೆ. ಆಮೇಲೆ ಹಲ್ಲೆಲೂಯ. ಅಂದಮೇಲೆ ಮತ್ತೆ ನಾವು ಅದನ್ನ ಪ್ರೀತಿ ಮಾಡ್ಬೋದಾ? ತಿರುಗಿ ಪ್ರೀತಿ ಮಾಡಿದ್ರೆ ಗತಿ ಏನು? ಮತ್ತೆ ತಿರುಗೋಗ ಆಗೋದೇ ಇಲ್ಲ. ಮುಗೀತು, ಕಥೆನೇ ಮುಗೀತು. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಈ ಕಣ್ಣಿನ ಆಸೆ ಅನ್ನೋದು ದೇವರಿಗೆ ಇಷ್ಟವಿಲ್ಲದ್ದು, ಅದನ್ನು ನಾವು ಪ್ರೀತಿ ಮಾಡಬಾರದು. ಮೂರನೇದಾಗಿ ಒಂದು ವ್ಯಕ್ತಿ, 2ನೇ ಅರಸುಗಳು 21ನೇ ಅಧ್ಯಾಯ, 1ನೇ ಅರಸುಗಳು 21ನೇ ಅಧ್ಯಾಯ ಫುಲ್ ಓದ್ಬೇಕು. ಅದರಲ್ಲಿ ಒಬ್ಬ ವ್ಯಕ್ತಿ ಆಗಾಪ್ ಅಂತ ಓದಿದ್ದಾನೆ. ಹಲ್ಲೆಲೂಯ. ಅವನು ಹಾಗೆ ದಿನ ಅರಮನೆಗೆ ಹೋಗಿ ಬರ್ತಾ ಇರ್ತಾನೆ. ಆಗಾಪನಿಗೆ ಏನಿದೆ, ಒಂದು ಉಂಗುರ ಇದೆ. ಅವನು ರಾಜನ ಕೈನಲ್ಲಿ ಇದ್ದಾನೆ. ಅವನು ಸಹ ಒಂದು ಕಿಂಗ್. ಸೊ ಅವನು ಕೂಡ ಏನ್ ಮಾಡ್ತಾನೆ, ದಿನ ಅರಮನೆಗೆ ಹೋಗಿ ಬರ್ತಾ ಇರುವಾಗ ಅಲ್ಲಿ ಏನ್ ನಡೀತಾ ಇದೆ, ಅವನ ಮನೆ ಹತ್ರ ಒಂದು ಹೊಲ ಇದೆ, ದ್ರಾಕ್ಷ ತೋಟ ಐತಿ. ಆ ತೋಟವನ್ನು ನೋಡ್ತಾನೆ. ಅಯ್ಯೋ, ಇದು ನೋಡ್ಲಿಕ್ಕೆ ಚೆನ್ನಾಗಿದೆ, ಇದು ತುಂಬಾ ನನ್ನ ಮನೆ ಹತ್ರ ಇದೆ, ಇದನ್ನ ಏನ್ ಮಾಡ್ಬೋದು, ಇದು ನಾನೇ ಕೊಂಡುಕೊಳ್ಬಹುದು ಅಂತ ಹೇಳಿ ಆ ನಾಬಾಲ್ ಹತ್ರ ಹೋಗಿ ಏನ್ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಅವಾಗ ಅವನೇನ್ ಮಾಡ್ತಾನೆ, ದನಿ ನೀವು ದೊಡ್ಡವರು ಅಪ್ಪ, ನಿಮ್ಮ ಹತ್ರ ಜಗ್ಗ ಐತಿ, ಅದು ನನಗಿರೋದು ಇದು ಒಂದೇ. ಇದು ಪಿತೃಗಳು, ನಮ್ಮ ಅಪ್ಪ ಬಂದ್ರು, ನಮ್ಮ ಅಜ್ಜ ಅಜ್ಜಿಗಳು ಬಿಟ್ಟು ಹೋಗಿರೋದು ಇದು ಒಂದೇ. ಇದನ್ನಲ್ಲಿ ದುಡಿದು ನಾವು ತಿನ್ಕೊಳ್ಬೇಕಾಗಿತ್ತು, ಹಾಗಾಗಿ ನಾವು ಕೊಡೋಗಿಲ್ಲ. ಎಷ್ಟು ಬೇಕಾದ್ರೂ ರೊಕ್ಕ ಕೊಡ್ತೀನಿ, ಕೊಡು ಅಪ್ಪ. ನೀವು ರೊಕ್ಕ ಕೊಡ್ಬೋದು, ಆದ್ರೆ ನಮ್ಮ ಪಿತೃಗಳು, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ನಾನು ಹೆಂಗ್ ಕೊಡ್ಲಿ, ನಾನು ಕೊಡೋಗಿಲ್ಲ ದನಿ, ನನ್ನ ಹತ್ರನೇ ಇರ್ಲಿ ಬೇಡಿಕೊಡುತ್ತಾನೆ. ಆದ್ರೆ ಅವನಿಗೆ ಏನ್ ಬರುತ್ತೆ, ಬೇಸರ ಆಗುತ್ತೆ. ನಾನು ಇಂಥ ದೊಡ್ಡ ವ್ಯಕ್ತಿ ಕೇಳ್ತಾ ಇದ್ದೀನಿ, ಕೊಡೋಂಗಿಲ್ಲ ಅಂತ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಹೆಂಡತಿ ಹತ್ರ ಮಾತಾಡ್ತಾನೆ. ಯಾಕೋ ಸಪ್ಪಗಿದ್ದೀರಿ ಅಕ್ಕಿ, ಆಮೇಲೆ ಯಾಕೆ ನೀವು ಊಟ ಮಾಡ್ತಾ ಇಲ್ಲ, ಹಿಂಗೆ ಬರ್ತಾ ಇದ್ದೆ ಅಲ್ಲ, ಹೋಗೋದಲ್ಲ ಬಾಳ ನನ್ನ ಮಗ ಅವನಿಗೆ ತೋಟ ಇಟ್ಕೊಂಡನಲ್ಲ, ಅದನ್ನ ತಗೋಬೇಕು ಅನ್ಕೊಂಡಿದ್ದೀನಿ, ನೋಡಿದ್ರೆ ದೊಡ್ಡದವ್ರಿಗೆ ಮಾತಾಡ್ತಾನೆ, ಕೊಡೋಂಗಿಲ್ಲ ಅಂತ ನೋಡು. ಅವಳು ನೀವು ಯಾರು ಉಗಿಸ್ತಾರೆ ಸ್ವಲ್ಪ ಅಲ್ಲಿ, ನೀವು ಎಂತವರು, ನೀವು ಹೇಳಿದ್ರೆ ನಡೆಯೋದು ಏನಿದೆ, ನಿಮಗೆ ಕೊಡಂಗಿಲ್ಲ ಅಂತ ಹೇಳಿದ್ನ. ಅವನು ನೋಡ್ಕೊಳ್ತೀನಿ ತಡ್ರಿ. ಆಮೇಲೆ ಅಕ್ಕಿ, ಹಲ್ಲೆಲೂಯ. ಗಂಡ ಸುಮ್ಮನೆ ಇದ್ರು, ಅಕ್ಕಿ ಸುಮ್ಮನೆ ಇಲ್ಲ, ಹಂಗೆ ತಡ್ರಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಏನ್ ಮಾಡ್ತಾಳೆ, ಒಂದು ಲೆಟರ್ ಬರೀತಾರೆ. ಲೆಟರ್ ಬರೆದು ಎಲ್ಲರೂ ಕಳಿಸ್ತಾರೆ. ಅವ್ನು ಏನ್ ಮಾಡ್ಬೇಕು, ಊರ್ ಬಿಟ್ಟು ಹೊರಗೆ ಹಾಕ್ಬೇಕು, ಅವ್ನು ಕಲಿಸೋದು ಕೊಲ್ಲಬೇಕು, ಅವನು ದೇವರ ಮಕ್ಕಳಿಗೂ ತುಂಬಾ ಕೆಟ್ಟ ಮಾತಾಡೋಣ ಅಂತ ಹೇಳಿ ಹಂಗೆ ಸುಳ್ಳು ಏನ್ ಮಾಡ್ತಾರೆ, ಲೆಟರ್ನ ಬರೆದು ಎಲ್ಲಾ ಕಡೆ ಕಳಿಸ್ತಾರೆ. ಈ ಲೆಟರ್ ಎಲ್ಲಾ ಕಡೆ ಹೋಗುತ್ತೆ, ಎಲ್ಲರೂ ಹೋಗಿ ಸುಳ್ಳು ಸಾಕ್ಷಿನ ಹಾಕಿ ರೆಡಿ ಮಾಡಿ ಇಟ್ಟಿರ್ತಾರೆ. ಹಾಗಾಗಿ ಅವನ್ನ ಹೊರಗೆ ಕರೆದು ಅವನ್ನ ಕಲಿಸಿದ್ದು ಅವನ್ನ ಕೊಳ್ಳುತ್ತಾರೆ. ಅವಾಗ ಬಂದು ಹೇಳ್ತಾನೆ, ನೀನ್ ಇಷ್ಟಪಟ್ಟಿಯಲ್ಲ, ನೀನ್ ಆಸೆ ಪಟ್ಟಿಯಲ್ಲ, ನೀನ್ ನೋಡಿದೆಲ್ಲ ತೋಟ, ದ್ರಾಕ್ಷ ತೋಟ, ಅದ ನಿನಗೇ ಬಂದ್ಬಿಡ್ತು. ಈಗ ಅವ್ನು ಜೀವಂತವಾಗಿಲ್ಲ, ಅವ್ನು ಸತ್ತು ಹೋಗಿದ್ದಾನೆ, ಅದನ್ನ ನೀವೇ ತಗೊಂಡ್ಬಿಡು. ಆಮೇಲೆ ಹಲ್ಲೆಲೂಯ. ಎಂತ ದೊಡ್ಡ ಪಾಪಕ್ಕೆ ಗುರಿ ಮಾಡ್ತಾ ಇದೆ ಈ ಕಣ್ಣಿನ ಆಸೆ. ಹಲ್ಲೆಲೂಯ. ಅದಕ್ಕೆ ಕಣ್ಣಿದ್ದವರಿಗಿಂತ ಕಣ್ಣು ಕಾಣದಿರುವುದು ಎಷ್ಟೋ ಉತ್ತಮ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಅವ್ನು ಸುಮ್ಮನೆ ಹೋಗ್ತಾ, ಅವನಿಗೆ ಎಷ್ಟೋ ಇದೆ, ಆದ್ರೂ ಬಡವರ ಹೊಳದ ಮೇಲೆ ಅವನು ಇಷ್ಟಪಟ್ಟ. ಹಾಗಾಗಿ ದೇವರು ಅವನಿಗೊಂದು ಗತಿ ತೋರಿಸಿದ್ರು. ಆಮೇಲೆ ಅಲ್ಲೆಲ್ಲ ವಾಕ್ಯ ಹೇಳಿದ 25ನೇ ವಚನ, ಹೆಂಡತಿಯಾದ ಇಜೆಬೇಲನಿಂದ ಪ್ರೇರಿತನಾಗಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟ ಈ ಕಣ್ಣಿನ ಆಸೆಯಿಂದ. ಆಮೇಲೆ ಕಣ್ಣಿನ ಆಸೆಯಿಂದ ತನ್ನನ್ನೇ ಮಾರಿಬಿಟ್ಟ. ಹೆಂಡತಿ ಮಾತನ್ನ ಕೇಳಿ ತನ್ನನ್ನು ಮಾರಿದ ಮೊದಲ ವ್ಯಕ್ತಿ ಅಂದ್ರೆ ಇವನೇ. ಹಲ್ಲೆಲೂಯ. ಆರಂಭದಿಂದ ಗಂಡಸರು ತಪ್ಪು ಮಾಡೋದು ಹೆಂಡತಿ ಮಾತನ್ನ ಕೇಳಿ. ಆಮೇಲೆ ಕರೆಕ್ಟ್ ಅಲ್ಲ? ಹವ್ವಳ ಮಾತನ್ನ ಕೇಳಿಯೇ ಆದಾಮ್ ತಪ್ಪು ಮಾಡಿದ. ಯೆಜೆಬೇಲನ ಮಾತನ್ನ ಕೇಳಿನೇ ಆಗ ತಪ್ಪು ಮಾಡಿದ. ಹಲ್ಲೆಲೂಯ. ಸಾರವ ಮಾತನ್ನ ಕೇಳಿನೇ ಅಬ್ರಹಾಮ ತಪ್ಪು ಮಾಡಿದ. ಆಮೇಲೆ ಹಲ್ಲೆಲೂಯ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತಪ್ಪು ಮಾಡಿದ್ದು ಪ್ರೀತಿ ಮಾಡಿದ ಹೆಂಡತಿಯಿಂದ. ಆಮೇಲೆ ಹಲ್ಲೆಲೂಯ. ಆದ ಕಾರಣ ಹೆಂಡತಿ ಮಾತನ್ನ ಕೇಳೋದ್ ಮುಂಚೆ ದೇವರ ಮಾತನ್ನ ಕೇಳ್ರಿ. ಹೆಂಡತಿ ಮಾತನ್ನ ಕೇಳಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಇಲ್ಲ, ಕೇಳ್ರಿ. ಅದು ಸರಿ ಇದೆಯಾ ಅಂತ ದೇವರ ಹತ್ರ ಆಮೇಲೆ ಆಲೋಚನೆ ಮಾಡಿಕೊಳ್ರಿ. ಹೆಂಡತಿ ಅಷ್ಟೇ ಸರ್ವೇಶ್ವರ ಅಂತ ಹೋಗಕ್ ಹೋಗ್ಬೇಡ್ರಿ. ಅವಳ ಮಾತನ್ನು ತಗೊಳ್ರಿ, ದೇವರ ಹತ್ರ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬಂದು ಹೋಗ್ರಿ, ಇಲ್ಲಾಂದ್ರೆ ನೀವೇ ಆಗಿ ಹೋಗ್ತೀರಿ. ಆಮೇಲೆ ಹಲ್ಲೆಲೂಯ. ಕಣ್ಣಿನ ಆಸೆ ದೇವರಿಗೆ ಇಷ್ಟ ಇಲ್ಲ. ಮತ್ತೆ 6ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳ್ತಾ ಇದೆ. ಮತ್ತೆ 6:22 ಬೇಗ 6:22
ಕಣ್ಣು ಶರೀರದ ದೀಪವಾಗಿದೆ. ಕಣ್ಣು ಶರೀರಕ್ಕೆ ದೀಪವಾಗಿದೆ. ಆದ ಕಾರಣ ಕಣ್ಣು ಶುದ್ಧವಾಗಿದ್ದರೆ, ನಿಮ್ಮ ಕಣ್ಣು ಶುದ್ಧವಾಗಿದ್ದರೆ ನಿನ್ನ ಶರೀರವೆಲ್ಲವೂ ಶುದ್ಧವಾಗಿರುತ್ತೆ. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ಶರೀರವೆಲ್ಲವೂ ಕತ್ತಲಾಗಿರುತ್ತೆ. ನೋಡಬೇಕಾಗಿರುವ ಕಣ್ಣು ನಿನ್ನ ಶರೀರಕ್ಕೆ ದೀಪವಾಗಿದೆ. ಆಮೇಲೆ ನಿನ್ನ ಕಣ್ಣು ಸರಿಯಾಗಿದ್ರೆ ನಿನ್ನ ಜೀವಿತ ಶರೀರ ಸರಿಯಾಗಿರುತ್ತೆ. ನೋಡುವಂತ ದೃಷ್ಟಿ ದೇವರ ಸಮ್ಮುಖದಲ್ಲಿ ಇದೆ ಪ್ರಿಯರೇ. ಕಣ್ಣು ದೇವರು ಕೊಟ್ಟಾನಂದ್ರೆ ಅದನ್ನು ಉಪಯೋಗಿಸಿಕೊಂಡು ಒಳ್ಳೆ ಕೆಲಸಕ್ಕೋಸ್ಕರ. ಅದು ನೋಡುವ ದೃಷ್ಟಿಯಲ್ಲಿ ಒಳ್ಳೆದು ಕೆಟ್ಟದಿದೆ. ಹಲ್ಲೆಲೂಯಾ. ಆದ ಕಾರಣ ಈ ಕಣ್ಣಿನ ಆಸೆಯನ್ನು ನಾವು ಬಿಟ್ಟು ದೂರ ಹೋಗಬೇಕು. ಅಂದ್ರೆ ದೇವರ ಪ್ರೀತಿ ನಮಗೆ ದೊರಕುತ್ತೆ. ಹಲ್ಲೆಲೂಯಾ. ಮೂರನೇದಾಗಿ ಬದುಕು ಬಾಲಿನ ಡಂಬ. ಆಮೆನ್. ಹಲ್ಲೆಲೂಯಾ. ಪ್ರೈಡ್ ಆಫ್ ಲೈಫ್. ಬದುಕು ಬಾಲಿನ ಡಂಬ ಅಂದ್ರೆ ತನಗಿದೆ ಅಂತ ಕೊಚ್ಚಿಕೊಳ್ಳುವಂಥದ್ದು ಜಾಸ್ತಿ ಇದೆ ಅನೇಕರಿಗೆ. ಅಂಥದ್ದಿದ್ದರೆ ಉದ್ಧಾರ ಆಗೋದಿಲ್ಲ, ದೇವರಿಗೆ ಇಷ್ಟನೂ ಇಲ್ಲ. ವಾಕ್ಯ ಓದಿಕೊಳ್ಳೋಣ. ಲೂಕನು 12ನೇ ಅಧ್ಯಾಯ 15ನೇ ವಚನ. ಲೂಕ 12:15. ಬೇಗ. ಇದಲ್ಲದೆ ಆತನು ಅವರಿಗೆ ಜಾಗೃತಿಯಾಗಿದ್ದು ಲೋಪಕ್ಕೆ ಎಚ್ಚರವಾಗಿದೆ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಸಮೃದ್ಧಿಯಾದ ಆಸ್ತಿಯು ಅವನಿಗೆ ಜೀವಾಧಾರವಲ್ಲ ಅಂದನು. ಒಬ್ಬನ ಸಮೃದ್ಧಿಯ ಆಸ್ತಿಯು ಅವನಿಗೆ ಜೀವಾಧಾರ ಅಲ್ಲ. ಅವನ ಆಸ್ತಿ ಅವನನ್ನ ಬದುಕೋಸೋದೋ ಇಲ್ಲ. ಅವನ ಸಂಪತ್ತು ಅವನ ದೊಡ್ಡವನ್ ಮಾಡೋಂಗಿಲ್ಲ. ಹಾಗಾಗಿ ಆಸ್ತಿ ಇದ್ದವನು ಯಾವಾಗಲೂ ಕೊಚ್ಕೊಳ್ಳೋಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಇದ್ದವನು ನೋಡಿ ನಾನು ಇದೆ ಅಂತ ಯಾವಾಗಲೂ ಹೇಳಬೇಡ್ರಿ. ವಾಕ್ಯ ಇನ್ನೂ ಕಂಪ್ಲೀಟ್ ಆಗಿ ನೋಡೋದಾಗಿದ್ರೆ ಅವನ ಹೊಲದಲ್ಲಿ ಏನ್ ಬರ್ತಾ ಇದೆ, ಅವತ್ತು ಬೆಳೆ ಚೆನ್ನಾಗಿ ಬರ್ತಾ ಇದೆ ಅಂತೆ. ಹಲ್ಲೆಲೂಯಾ. ಆ ಬೆಳೆ ಚೆನ್ನಾಗಿ ಬರೋದು ನೋಡಿ ಇಷ್ಟು ಬೆಳೆ ಬಂದು ಬಿಡ್ತು, ಇವತ್ತು ಈ ವರ್ಷ ಜಗ್ಗು ಬಂದಿದೆ ಅಂತ ಹೇಳಿ ಅವನು ಏನ್ ಮಾಡ್ತೀವಿ ವಿಚಾರ ಮಾಡಕತ್ತಾನಂತೆ. ಇವತ್ತು ನನ್ನ ಗಣಜೀವನ ಏನ್ ಮಾಡ್ತೀನಿ, ದೊಡ್ಡದು ಮಾಡ್ತೀನಿ. ನಾನು ಕೂಡಿಸಿರುವ ಸ್ಥಳವನ್ನು ಏನ್ ಮಾಡ್ತೀನಿ, ದೊಡ್ಡದು ಮಾಡ್ತೀನಿ. ಎಲ್ಲ ಸೇರಿಸಿಟ್ಟುಕೊಡ್ತೀನಿ. ಆದರೆ ದೇವರು ಹೇಳ್ತಾ ಇದ್ದಾನೆ, ಎಲ್ಲ ಕೂಡಿಸಿಟ್ಕೊಳ್ತಿಲ್ಲೋ ತಮ್ಮ, ಇವತ್ತು ರಾತ್ರಿ ನಿನ್ನ ಜೀವ ತೆಗೆದ್ರೆ ಇದೆಲ್ಲ ನಿನ್ ಪಾಲಾಗತ್ತಾ? ಆಮೆನ್. ಹಲ್ಲೆಲೂಯಾ. ಹಂಗಾಗಿ ಆ ಒಂದು ಬೇಕು ಅಂತ ಸೇರಿಸಿಟ್ಕೋಬೇಡ. ಈ ಲೋಕವನ್ನಾಗಲಿ ಈ ಲೋಕದಲ್ಲಿರುವಾಗಲಾಗ್ಲಿ ಎಲ್ಲವೂ ನಶಿಸಿ ಹೋಗುತ್ತದೆ. ಆಮೇಲೆ ಹಲ್ಲೆಲೂಯಾ. ನಾಳೆನೇ ನಾವು ಇರ್ತೀವಂತ ನನಗೆ ಗೊತ್ತಿಲ್ಲ. ಅಂದಮೇಲೆ ನಾವು ಯಾಕ್ರಿ, ದೇವರು ನಮಗೆ ಎಷ್ಟು ಕೊಟ್ಟರು, ಮಿಕ್ಕಿದು ಬರ್ತಾ ಇದೆಯಾ ಹಂಚ್ರಿ, ಶೇರಿಂಗ್ ಮಾಡ್ರಿ. ಅದುವೇ ದೇವರ ಪ್ರೀತಿ. ಹಲ್ಲೆಲೂಯಾ. ಯಾವಾಗಲೂ 10 ಚೀಲ ಬರ್ತಾ ಇದೆಯಾ, ಈ ವರ್ಷ 12 ಚೀಲ ಬಂತ, ಸ್ತೋತ್ರ. ಆ 2 ಚೀಲವನ್ನು ಏನ್ ಮಾಡ್ರಿ, ಎಲ್ಲರಿಗೂ ಹಂಚ್ರಿ, ನಿಮ್ಮ ಹೆಸರು ಉಳಿಯುತ್ತೆ. ಆಮೇಲೆ ಹಲ್ಲೆಲೂಯಾ. ಈ ವರ್ಷ 12 ಚೀಲ ಬಂದ್ಬಿಡ್ತು, ದೇವರಿಗೆ ಸ್ತೋತ್ರ. ದೇವರಿಗೆ 2 ಬುಟ್ಟಿನ ಕೊಟ್ಟು 12 ಚೀಲ ತಾನೇ ಇಟ್ಕೊಳ್ಳೋದು. ಮುಂದಿನ ವರ್ಷ 8 ಚೀಲ ಬಂತು. ಅವಾಗ ಅದೇ ಬಾಯಿ ಬಂದು ಹೇಳ್ತದೆ, ಈ ವರ್ಷ ಏನು ಬಂದೇ ಇಲ್ಲ ಬಿಡ್ರಿ, ಬೇರೆ 8 ಚೀಲ ಅಷ್ಟೇ ಬಂದ. ಆಮೆನ್. ಹಲ್ಲೆಲೂಯಾ. ಹೆಚ್ಚಾಗಿ ಬಂದ 2 ಚೀಲವನ್ನ ನೀನು ಹೋಗಿ ದೇವರಿಗಾಗಿ ಕೊಟ್ಟಿದ್ರೆ ಈ ವರ್ಷ 14 ಚೀಲನ ಬರ್ತಿತ್ತು, ಅಥವಾ 12 ಚೀಲನ ಬರ್ತಿತ್ತು. ಹಲ್ಲೆಲೂಯಾ. ಆ 2 ಚೀಲನು ನನಗೇ ಬೇಕಂತ ಇಟ್ಕೊಂಡಿದ್ದಿ, ಅದಕ್ಕೆ ಕಳ್ಕೊಂಡಿದ್ದಿ. 2 ಚೀಲ ಕಡಿಮೆ ಆಯ್ತು. 10 ಬರ್ತಿತ್ತ, ಯಾವಾಗಲೂ ಬರ್ತಿದ್ದೆ ಎಷ್ಟು, 10 ಬರ್ತಿತ್ತ. 2 ಹೆಚ್ಚಿಗೆ ಬಂದಿದ ಮೇಲೆ ಸೊಕ್ಕು ಜಾಸ್ತಿ ಬಂತು. 2 ಬಂದ್ಬಿಡ್ತು ನನಗೆ. ಕಷ್ಟಪಟ್ಟಿನ್ರಿ, ದುಡ್ದಿನ್ರಿ, ನೀರ್ ಹಾಕಿನ್ರಿ, ಮಾಡಿನ್ರಿ, ಹಂಗಾಗಿ ಬಂತ್ರಿ. ಬೆಳೆ ನೀಡೋ ದೇವರೇ ನನ್ನ ಮಗನೇ. ಆಮೇನ್. ಹೌದಲ್ಲ? ನೀನ್ ಏನೇ ಕಷ್ಟಪಟ್ಟು ಕೊಡೋದು ಯಾರು? ದೇವರು ಕೊಡ್ಬೇಕು. ನೀನ್ ಹೆಂಗ್ ಮಾಡಿದಿ? ಮಳೆ ಬರ್ಬೇಕು, ಬೆಳೆ ಬರ್ಬೇಕು. ಇದು 2 ದೇವರಿಂದ ಆಗೋದು. ನನ್ನಿಂದ ಬಂತು, ನಿನ್ನಿಂದ ಏನು ಬರೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಆದ ಕಾರಣ ಈ ಕೊಚ್ಚಿಕೊಳ್ಳುವಂಥದ್ದು ಇದೆ. ನಾ ಮಾಡಿದೆ, ನನ್ನಿಂದ ಆಯ್ತು ಅಂತ ಕೊಚ್ಚಿಕೊಳ್ಳೋದನ್ನ ಏನ್ ಮಾಡ್ರಿ, ದಿಸ್ ಈಸ್ ನಾಟ್ ದೇವರ ವಿಲ್. ಆಮೇಲೆ ಇದು ದೇವರ ಚಿತ್ತ ಅಲ್ಲ. ಹಾಗಾಗಿ ಈ ಲೋಕವನ್ನ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ, ಆಸ್ತಿನ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ, ಹೊಲದಲ್ಲಿ ಬರೋ ಬೆಳೆಗಳು ನೋಡಿ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ. ಇವತ್ತು ಜಗ್ಗು ದುಡಿದು ಬಿಟ್ಟಿನಂತ, ಜಗ್ಗು ವ್ಯಾಪಾರ ಆಯ್ತಂತ ಹೇಳಿ ಕೊಚ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ಈಗ ಜಾಸ್ತಿ ಬಂದಿದೆ ಅಂತ ಹೇಳಿ ಕೊಚ್ಕೊಂಡ್ರೆ ನಾಳೆ ಈ ವ್ಯಾಪಾರನೇ ಇರೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಇದೆಲ್ಲ ದೇವರಿಗೆ ಇಷ್ಟವಿಲ್ಲ. ಆಮೇಲೆ ದೇವರ ನನಗೆ ಕೊಟ್ಟಾನ್ರಿ, ಏನೋ ನಡೆಸ್ತಾನೆ, ಸಮೃದ್ಧಿಯಾಗಿದ್ದೇನೆ, ಸ್ತೋತ್ರ. ಆಮೇಲೆ ಅದು ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಕನ್ಸಿಡರ್ ಮಾಡಿಕೊಳ್ಳ. ಇನ್ನೊಬ್ಬನು ಲೂಕ 18ನೇ ಅಧ್ಯಾಯ 10ನೇ ವಚನ. ಲೂಕ 18:10. ಅದೇನೆಂದರೆ ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು.
ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಲುಕೊಳ್ಳುವವರು ಅನ್ಯಾಯಗಾರರು ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಆಮೇಲೆ ಎಂತ ಪ್ರಾರ್ಥನೆ ರೀ. ಈಗ ಕೊಚ್ಚಿಕೊಳ್ಳೋದು ಹೊರಗಲ್ಲ, ಇಲ್ಲ ಒಳಗೆ ಬಂದ್ಬಿಟ್ಟಿದೆ. ಆಮೇಲೆ ಅಲ್ಲಯ್ಯ, ಉಳಿದ ಜನರಂತ ನಾನಿಲ್ಲ. ನಾನೇನ್ ಮಾಡ್ತೀನಿ? ಕಂಟಿನ್ಯೂ ಮಾಡು. ಸುಂಕದವನಂತೀವಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲಿ 1 ಭಾಗ ಕೊಡುತ್ತೇನೆ, ಕಾಣಿಕೆಯಾಗಿ ಕೊಡುತ್ತೇನೆ. ಆದರೆ ಸುಂಕದವನು ಆಮೇಲೆ ಇಷ್ಟೆಲ್ಲ ಮಾಡುತ್ತೇನೆ. ಅಲ್ಲೆಲ್ಲೂಯ್ಯ. ಕೊಚ್ಚಿಕೊಳ್ಳೋದು, ಪ್ರಾರ್ಥನೆಯಲ್ಲಿ ಬಂದು ಕೊಚ್ಕೊಳ್ಳೋದು. ಅಪ್ಪ, ಅವರಂತೆ ನಾನಿಲ್ಲ ಸ್ವಾಮಿ, ಇವರಂತೆ ನಾನಿಲ್ಲ ಸ್ವಾಮಿ. ಅವ್ನು ನೋಡ್ರಿ ದಿನ ಸಿನಿಮಾ ಟಾಕಿಸ್ ಹೋಗ್ತಾನೆ, ಅವ್ನು ನೋಡ್ರಿ ದಿನ ದಂಬಾಗ್ ಹಾಕ್ತಾನೆ, ಅವ್ನು ನೋಡ್ರಿ ದಿನ ಏನೇನೋ ಮಾಡ್ತಾನೆ. ನಾನು ಅವನಿಲ್ಲಪ್ಪ, ನಾನು ನಿನಗಾಗಿ ಹಾಡು ಕೇಳ್ತೀನಿ, ನಾನು ವಾಕ್ಯ ಓದ್ತೀನಿ, ನಾನು ಪ್ರೇಯರ್ಗೆ ಹೋಗ್ತೀನಿ. ಪ್ರೇಯರ್ನಲ್ಲಿ ಕೊಚ್ಕೊಳ್ಳೋದ? ಆಮೇಲೆ ಅಲ್ಲೆಲ್ಲೂಯ್ಯ. ದೇವರಿಗೆ ಇಷ್ಟ ಇಲ್ಲ ಕೊಚ್ಚಿಕೊಳ್ಳೋ, ದೇವರಿಗೆ ಇಷ್ಟ ಇಲ್ಲ. ಅಲ್ಲೆಲ್ಲೂಯ್ಯ. ತಗ್ಗಿಸಿಕೊಳ್ಳಿ, ದೇವರು ಇಷ್ಟಪಡ್ತಾನೆ. ಅಲ್ಲೆಲ್ಲೂಯ್ಯ. ತಗ್ಗಿಸಿಕೊಳ್ಳುವಲ್ಲಿ ದೇವರು ಪ್ರಾಣ ಕೂಡ ಕೊಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಆದ ಕಾರಣ ಕೊಚ್ಚಿಕೊಳ್ಳೋದು ದೇವರಿಗೆ ಇಷ್ಟ ಇಲ್ಲ. ಅದು ಈ ಲೋಕಕ್ಕೆ ಸಂಬಂಧಪಟ್ಟಿದೆ. ದೇವದೂತನು ಕೊಚ್ಚಿಕೊಂಡಿದ್ದ. ಯೆಶಾಯ 12ನೇ ಅಧ್ಯಾಯದಲ್ಲಿ ಇದೆ ಅನ್ಸುತ್ತೆ. ದೇವದೂತನ ಏನ್ ಮಾಡಿದ? ಕೊಚ್ಚಿಕೊಂಡ. ನಾನು ಮಿಂಚುವ ನಕ್ಷತ್ರ, ಒಳಿಯುವ ನಕ್ಷತ್ರ, ನಾನು ದೇವರಿಗೆ ಸಮಾನ, ನಾನು ದೇವರಿಗೆ ಈಕ್ವಲ್. ಹಲ್ಲೆಲೂಯಾ. ದೇವರು ನೋಡಿದ್ರು, ಅಪ್ಪ ಇಲ್ಲೇ ಕೊಚ್ಕೊಳ್ತೀಯಾ, ನಡಿ ನೀನ್ ಪಾತಾಳಕ್ಕೆ ತೇಲಿ ಕತ್ತಲು ಲೋಕಕ್ಕೆ ದೇವರು ಕಳಿಸ್ಬಿಟ್ಟು. ಅವನೇ ಲೂಸಿಫರ್ ಅಂತೀವಿ ನಾವು. ಆಮೇಲೆ ಅಲ್ಲೇ ಅವನೇ ಸೈತಾನ್ ಅಂತ ಹೆಸರು ಕೊಟ್ಟಿದೀವಿ ನಾವು. ಅವನಿಗೆ ಪಿಚಾಚಿ ಅಂತ ಹೆಸರು ಕೊಟ್ಟಿದ್ವಿ, ದೆವ್ವ ಅಂತ ಹೆಸರು ಕೊಟ್ಟಿದ್ವಿ ಅವನಿಗೆ. ಆಮೇಲೆ ಇವತ್ತು ಅವನು ಈ ಲೋಕದಲ್ಲಿ ಅಲ್ಲಿ ಆಕಾರವಿಲ್ಲದೆ ವಿಕಾರವಿಲ್ಲದೆ ಅಡ್ಡಾಡಕತ್ತಾನ. ಕಾರಣ ಅಲ್ಲಿ ಕೊಚ್ಕೊಂಡಿದ್ದ. ಪರಲೋಕದಲ್ಲಿ ಕೊಚ್ಕೊಂಡು ದೇವದೂತನಾಗಿ ಸ್ಥಾನದಲ್ಲಿ ಇದ್ದವನು ಕೊಚ್ಚಿಕೊಂಡಿದ್ದ ಕಾರಣದಿಂದ ಸೈತಾನನಾಗಿ ಲೋಕದಲ್ಲಿ ಇದ್ದಾನೆ. ಅಲ್ಲೆಲ್ಲೋ ಕೊಚ್ಚಿಕೊಳ್ಳೋದು ದೇವರಿಗೆ ಇಷ್ಟ ಇಲ್ಲ. ಅಲ್ಲೆಲ್ಲೋಯ್ಯ. ಈ ಬದುಕು ಬಾಳಿನ ಡಂಬ ನಮ್ಮಲ್ಲಿ ಇರಲೇಬಾರದು. ಅಲ್ಲೆಲ್ಲೋಯ್ಯ. ಇದು ದೇವರಿಗೆ ಇಷ್ಟವಿಲ್ಲದ್ದು. ಇದನ್ನ ಪ್ರೀತಿ ಮಾಡಬಾರದು. 3ನೇದಾಗಿ ವ್ಯಕ್ತಿ ಇದ್ದಾನೆ. 2ನೇ ಅರಸುಗಳು 20ನೇ ಅಧ್ಯಾಯ 12ನೇ ವಚನ. 2ನೇ ಅರಸುಗಳು 20ನೇ ಅಧ್ಯಾಯ 12ನೇ ವಚನ. ಅದೇ ಕಾಲದಲ್ಲಿ ಬಲದಾನನ ಮಗನು ಬಾಬೇಲಿನ ಅರಸನು ಆದ ಬೆರಿದು 2ನೇ ಅರಸುಗಳ 2ನೇ ಅರಸು 20ನೇ ಅಧ್ಯಾಯ 12ನೇ ವಚನ. ಬಾಬೇಲಿನ ಅರಸನಾದ ಬೆರೆದು ಬಲನಾದ ಹಿಜ್ಕೀಯನವನು ಅಸ್ವಸ್ಥನಾಗಿದ್ದನು. ಅದನ್ನು ಕೇಳಿ ದೂತನ ಮುಖಾಂತರವಾಗಿ ಅವನಿಗೆ ಪತ್ರವನ್ನು ಬಹುಮಾನವನ್ನು ಕಳಿಸಿದನು. ಹಿಜ್ಕೀಯನು ಬಂದಂತ ದೂತನು ಮಾತನ್ನು ಕೇಳಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳಿರುವ ಮನೆಯನ್ನು, ಆಯುಧ ಶಾಲೆಯನ್ನು, ತನ್ನ ಭಂಡಾರದಲ್ಲಿದ್ದೆಲ್ಲವನ್ನು ತೋರಿಸಿದನು. ಆಮೆನ್. ಎಜೇಕಿಯಲ್ನು ಸ್ವಲ್ಪ ಅಸ್ವಸ್ಥನಾಗಿದ್ದಾನೆ. ಅವನನ್ನು ಭೇಟಿಯಾಗಬೇಕು, ಅವನು ಹುಷಾರಾಗಿದ್ದಾನಂತ ಒಂದು ಸುದ್ದಿನ ಕೇಳಿದ ತಕ್ಷಣ ಒಬ್ಬ ವ್ಯಕ್ತಿ ಬಂದು ಏನ್ ಮಾಡ್ತಾ ಇದ್ದಾನೆ, ನೋಡ್ಲಿಕ್ಕಂತ ಬರ್ತಾ ಇದ್ದಾನೆ. ಅವನಿಗೆ ಕೆಲವೊಂದು ಗಿಫ್ಟ್ ಅಂದ್ರೆ, ಈಗ ಉದಾಹರಣೆ ನಾವು ಮಾಡ್ತೀವಲ್ಲ, ಈಗ ಆಗ ಆರಾಮಿಲ್ಲ, ಹುಷಾರಿಲ್ಲ ಅಂದ್ರೆ ಮಾತಾಡ್ಸ್ಕೊಂಡು ಬರೋಣ ಅಂತ ಒಂದು ಪದ್ಧತಿ ಇಟ್ಕೊಂಡಿಲ್ಲ. ಅದು ಆವಾಗಲೇ ಇತ್ತು. ಆಮೇಲೆ ಅವನಿಗೆ ಯಾಕಂದ್ರೆ ರೋಗದಲ್ಲಿ ಇದ್ದ, ಅವನ ದೇವರು 15 ವರ್ಷ ಸೇರಿಸಿ ಕೊಟ್ಟಿದ್ರು. ಹಾಗಾಗಿ ಅವನ ರೋಗದಿಂದ ಬಿಡುಗಡೆ ಆಗಿದ್ದಾನೆ ಅಂತ ಹೇಳಿ ಅವನು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯಕ್ತಿ ಬರ್ತಾ ಇದ್ದಾನೆ. ಅಲ್ಲಿ ಬರ್ತಾ ಇರುವಾಗ ಅಲ್ಲಿ ಎಲ್ಲರೂ ವಿಚಾರಿಸ್ತಾ ಇರುವಾಗ ಬಂದವ್ರ ಹತ್ರ ಹೆಂಗ್ ಮಾತಾಡ್ಬೇಕ್ರಿ? ಆರಾಮಿದ್ದೀರಾ, ಹೆಂಗಿದ್ದೀರಿ ಅಂತ ಕೇಳಿದ್ರೆ, ಆರಾಮಿದ್ದೀನ್ರಿ, ದೇವರು ಇಂಥ ಇಕ್ಕಟ್ಟಿನಲ್ಲಿ ಇದ್ದೆ, ಇಂಥ ಪರಿಸ್ಥಿತಿಯಲ್ಲಿ ಇದ್ದೆ, ದೇವರು ನನ್ನ ಪ್ರಾರ್ಥನೆ ಕೇಳಿ ನನ್ನ ಬಿಡುಗಡೆ ಕೊಟ್ಟ, ನನ್ನ ಆಯುಷ್ಯನ ಹೆಚ್ಚಿಸಿದ, ನಾನೀಗ ಆರಾಮಾಗಿದ್ದೀನಿ ಅಂತ ದೇವರ ನಾಮವನ್ನು ಹೊಗಳೋದನ್ನ ಬಿಟ್ಟು ಅವನೇನ್ ಮಾಡ್ತಾನೆ, ಬಂದವರಿಗೆ ಬರ್ರಿ ನನ್ನ ಹತ್ರ ಇಷ್ಟಿದೆ ನೋಡ್ರಿ, ನನ್ನ ಹತ್ರ ಅಷ್ಟಿದೆ ನೋಡ್ರಿ, ನಂದು ಬೈಡೂರಲ್ಲಿ ಅಷ್ಟಿದೆ ರೀ, ನನ್ನ ಖಜಾನದಲ್ಲಿ ಇಷ್ಟಿದೆ ರೀ, ನನ್ನ ಒಂದು ಅರಣ್ಮನೆ ಎಲ್ಲ ಇಷ್ಟಿದೆ ರೀ. ಕೇಳಿದ್ರ ಅವ್ರೆ? ತನ್ನ ವೈಡ್ಯೂರ್ಯಗಳನ್ನು ತೋರಿಸ್ತಾ ಇದ್ದಾನೆ. ಅವ್ರು ಬಂದಿರೋದು ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಅವ್ರ ಮುಂದೆ ಏನ್ ಮಾಡ್ತಾ ಇದ್ದಾನೆ ಅವನು? ಐಶ್ವರ್ಯವನ್ನ, ತನ್ನ ಗಣತಿನ ತೋರಿಸ್ಕೊಳ್ತಾನೆ. ದೇವರು ಮಾಡಿದ ಅದ್ಭುತವನ್ನ ಅಲ್ಲಿ ತೋರಿಸ್ತಾ ಇಲ್ಲ. ಅಲ್ಲಿ ಅವನಿಗೆ ಆಯುಷ್ಯನ ಕೊಟ್ಟಿದ್ಯಾರಲ್ಲಿ? ಇವತ್ತೇ ಸತ್ಯ ಹೋಗ್ತಿ ಅಂತ ಹೇಳಿ ಬಂದು ಹೇಳಿದ ಪ್ರವಾದಿ. ಆದ್ರೆ ಇವನು ತಿರುಗಿಕೊಂಡು ಪ್ರಾರ್ಥನೆ ಮಾಡಿ ದೇವ್ರು ಏನ್ ಮಾಡಿದ್ರು?
ಆಯುಷನ್ನು ಹೆಚ್ಚಿಸಿದ್ರು, ಆರಾಮಾಗಿದ್ದಾನೆ. ಈಗ ಅವನು ಆರಾಮಾಗಿದ್ದು ಸುದ್ದಿ ಕೇಳಿ ಬಂದು ಮಾತಾಡ್ಸ್ಲಿಕ್ಕೆ ಬಂದವ್ರ ಹತ್ರ ನಾವ್ ಹೆಂಗ್ ಮಾತಾಡ್ಬೇಕು? ಅವತ್ತೇ ಹೋಗ್ಬೇಕಾಗಿತ್ತು ರೀ, ನಾನು ಸಾಯ್ಬೇಕಾಗಿತ್ತು ರೀ, ಆದ್ರೆ ದೇವರ ಪ್ರೀತಿ ನನ್ನ ಮೇಲೆ ಇತ್ತು, ಆದ ಕಾರಣ ಇವತ್ತು ನಾನು ಸಾಕ್ಷಿಯಾಗಿ ಬದುಕಿದ್ದೀನಿ ಅಂತ ಹೇಳೋದನ್ನ ಬಿಟ್ಟು ಬಂದವ್ರ ಮುಂದೆ ನನ್ನ ಮನೆ ತೋರಿಸ್ತೀನಿ, ನನ್ನ ಹೊಳ ತೋರಿಸ್ತೀನಿ, ನಂದು ಅದು ತೋರಿಸ್ತೀನಿ, ನಂದು ಇದು ತೋರಿಸ್ತೀನಿ ಅಂದ. ಅವನ ಆಶೀರ್ವಾದವನ್ನ ಕಳೆದುಕೊಂಡ. ಆಮೇಲೆ ಪ್ರವಾದಿ ಬರ್ತಾನೆ, ಬಂದು ಯಾರು ಬಂದ್ರು? ಇಂಥವ್ರು ಬಂದ್ರು. ಏನ್ ಮಾಡಿದ್ವಿ? ಇದೆಲ್ಲ ತೋರಿಸಿದ್ರು. ಹೌದಾ, ಇದೆಲ್ಲ ನಿನ್ನ ಪಾಲಾಗೋದಿಲ್ಲ, ಹೋಗು. ಹಲ್ಲೆಲೂಯಾ. ಹಾಗೆ ಹೇಳುವುದ ಪ್ರವಾದಿ, ಇದೆಲ್ಲ ನಿನ್ನ ಪಾಲ ಆಗೋದಿಲ್ಲ, ನೀನ್ ದೇವರ ಪ್ರೀತಿ ಅವ್ರ ತೋರಿಸಿಲ್ಲ ಅಂದ್ರೆ ಇದೆಲ್ಲ ನಿನ್ ವೇಸ್ಟ್, ಇದು ಇರೋದಿಲ್ಲ ನನ್ನ ಹತ್ರ, ಹೋಗ್ಬಿಟ್ಟ. ಆಮೇಲೆ ಕೊಚ್ಕೊಂಡ, ಹೋಯ್ತು. ಹಲ್ಲೆಲೂಯಾ. ಅದಕ್ಕೆ ದೇವರಿಗೆ ಈ ಒಂದು ಬದುಕು ಬಾಳಿನ ಡಬ್ಬ ಇಷ್ಟ ಇಲ್ಲ, ದೇವರ ಪ್ರೀತಿನ ಹೊಂದಿಕೊಂಡವರಾಗಿರೋದು. ಈ ಲೋಕದಲ್ಲಿ ಏನಾಗುತ್ತೆ? ನಶಿಸಿ ಹೋಗುತ್ತೆ ಪ್ರಿಯ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಮಾತು ಯೇಸುಸ್ವಾಮಿ ಹೇಳಿದನು, ಗಲಾತ್ಯ 6ನೇ ಪುಸ್ತಕದಲ್ಲಿ 3ನೇ ವಚನ. ಗಲಾತ್ಯ 6:3. ಏನೂ ಅಲ್ಲದವನೊಬ್ಬನು ತಾನು ಏನೋ ಆಗಿದ್ದೇನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಪಡಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಏನು ಇಲ್ಲದವನು ನನಗೆಲ್ಲ ಏನೇನೋ ಆಗಿದೆ ಅಂತ ಕೊಚ್ಚಿಕೊಳ್ಳುವವನು ತನ್ನನ್ನು ತಾನೇ ಏನ್ ಮಾಡ್ತಾನೆ? ಮೋಸ ಹೋಗ್ತಾನೆ. ಹಲ್ಲೆಲೂಯಾ. ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ, ಅದು ದೇವರಿಗೆ ಇಷ್ಟವಾಗಿದ್ದು. ಅದನ್ನ ಬಿಟ್ಟುಕೊಂಡು ಏನು ಇಲ್ಲ ಅಂದ್ರೆ ಕೊಚ್ಚಿಕೊಂಡಿದ್ರೆ ನೀನು ಏನಿಲ್ಲದವನಾಗಿ ಹೋಗ್ತೀವಿ ವಂಚನೆಯಿಂದ. ಅದಕ್ಕೆ ಸ್ವಾಮಿ ಹೇಳಿದ್ದಾನೆ, ಯೇಸುಸ್ವಾಮಿ ಹೇಳಿದ ಎರಡೇ ಮಾತು. ಏನದು? ಮತ್ತಾಯ 22:37 ನೀನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಹೃದಯದಿಂದ ನಿನ್ನ ದೇವರಾಗಿರುವಂತ ಯೆಹೋವನನ್ನೇ ಪ್ರೀತಿಸು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಈ ಲೋಕವನ್ನಾಗ್ಲಿ ಈ ಲೋಕದಲ್ಲಿ ಇರುವಾಗಲಾಗ್ಲಿ ಏನ್ ಮಾಡಬೇಡ, ನೀನು ಪ್ರೀತಿ ಮಾಡಬೇಡ. ಪೂರ್ಣ ಮನಸ್ಸಿನಿಂದ, ಬುದ್ಧಿಯಿಂದ, ಆತ್ಮದಿಂದ, ಜ್ಞಾನದಿಂದ ದೇವರನ್ನೇ ಏನ್ ಮಾಡು, ನೀನು ಪ್ರೀತಿಸು. ಇದುವೇ ಯೇಸು ಸ್ವಾಮಿ ನಮಗೆ ಹೇಳಿದಂತ ಆಜ್ಞೆ ಆಗಿದೆ. ಹಲ್ಲೆಲೂಯಾ. ಎರಡನೇ ಆಜ್ಞೆ ಇನ್ನೂ ಸೇರಿಸಿ ಹೇಳಿದ್ದಾನೆ, ನಿನ್ನ ಹಾಗೆ ಇತರರನ್ನು ಪ್ರೀತಿಸು. ಇಲ್ಲದವರಿಗೆ ಹಂಚು, ಇದ್ದವರಿಂದ ತಗೊಂಡಿಯಾ, ಇಲ್ಲದವರಿಗೆ ಕೊಡು, ಅದು ಪ್ರೀತಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ದೇವರ ಪ್ರೀತಿಯನ್ನು ತೋರಿಸ್ಲಿಕ್ಕಾಗತ್ತೆ. ಕೊನೆಯ ಮಾತು ಏನಂದ್ರೆ 1ನೇ ಯೋಹಾನ 4ನೇ ಅಧ್ಯಾಯ 7ನೇ ವಚನ. 1ನೇ ಯೋಹಾನ 4ನೇ ಅಧ್ಯಾಯ 7 ಮತ್ತು 8ನೇ ವಚನ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ. ಎಲ್ಲಿಂದಾಗಿದೆ ಪ್ರೀತಿ? ದೇವರಿಂದ ಆಗಿದೆ. ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬರು ದೇವರಿಂದ ಹುಟ್ಟಿದವನು ಆಗಿದ್ದಾನೆ, ದೇವರನ್ನ ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನೀ ದೇವರನ್ನ ಕಾಣ್ಲಿಕ್ಕೆ ಆಗೋದಿಲ್ಲ. ಈ ಲೋಕದ ಪ್ರೀತಿ ನಿನ್ನಲ್ಲಿ ಇರೋದಾದ್ರೆ ನೀ ದೇವರನ್ನ ಕಾಣ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ನಿನ್ನಲ್ಲಿ ದೇವರ ಪ್ರೀತಿ ಇರೋದಾದ್ರೆ, ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡೋದಾದ್ರೆ ನಿಜವಾಗ್ಲೂ ದೇವರ ಪ್ರೀತಿ ನಿನ್ನಲ್ಲಿ ಇದೆ. ಹಲ್ಲೆಲೂಯಾ. 1ನೇ ಯೋಹಾನ 5ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 5ನೇ ಅಧ್ಯಾಯ 4ನೇ ವಚನ. ಯಾಕೆಂದ್ರೆ ದೇವರಿಂದ ಹುಟ್ಟಿದವರು ಎಲ್ಲರೂ ಲೋಕವನ್ನೇ ಜಯಿಸುತ್ತಾರೆ. ಆಮೆನ್. ಹಲ್ಲೆಲೂಯಾ. ನಿನ್ನಲ್ಲಿ ಪ್ರೀತಿ ಇರೋದಾದ್ರೆ ನೀ ದೇವರಿಂದ ಹುಟ್ಟಿದಿ, ನೀ ದೇವರಿಂದ ಹುಟ್ಟಿದವನಾಗಿದ್ರೆ ಈ ಲೋಕವನ್ನೇ ನೀ ಜಯಿಸುತ್ತಿ. ಈ ಲೋಕವನ್ನು ಪ್ರೀತಿ ಮಾಡೋಂಗಿಲ್ಲ, ಈ ಲೋಕವನ್ನು ಜಯಿಸಬೇಕು, ಅದು ದೇವರ ಪ್ರೀತಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಈ ಲೋಕದಲ್ಲಿ ಇದ್ದವರನ್ನ ಪ್ರೀತಿ ಮಾಡಿ, ಈ ಲೋಕದಲ್ಲಿ ಇರುವುದನ್ನ ಪ್ರೀತಿ ಮಾಡಿಕೊಂಡು ಪ್ರಾಣ ಬಿಡೋದಕ್ಕಿಂತ ನಮಗಾಗಿ ಪ್ರಾಣ ಕೊಟ್ಟ ದೇವರನ್ನ ಪ್ರೀತಿ ಮಾಡಿ ನಾವು ಒಬ್ಬರಿಗೊಬ್ಬರು ಪ್ರೀತಿ ಮಾಡೋದಾದ್ರೆ ನಾವು ಈ ಲೋಕವನ್ನೇ ಏನ್ ಮಾಡುತ್ತೇವೆ? ಜಯಿಸುವವರಾಗಿರ್ತೇವೆ. ಹಲ್ಲೆಲೂಯಾ. ಸೊ ಆದ ಕಾರಣ ಈ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಇದೆಲ್ಲವನ್ನು ಬಿಟ್ಟು ದೇವರ ಪ್ರೀತಿನ ಹೊಂದಿಕೊಳ್ಳೋಣ. ದೇವರು ನಮ್ಮನ್ನು ಪ್ರೀತಿಸ್ತಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಕಣ್ಗಳನ್ನು ಮುಚ್ಚಿಕೊಂಡವರಾಗಿ ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯಗಳ ಮುಖಾಂತರವಾಗಿ ನಮ್ಮ ನಡೆಸಲಿ ಅಂತ ಹೇಳಿ ಹಲ್ಲೆಲೂಯಾ. ಸ್ತೋತ್ರ. ಸರ್ವಶಕ್ತನು ನೀತಿವಂತನು ಆಗಿರುವಂತಹ ತಂದೆಯಾದ ದೇವರೇ, ಈ ಲೋಕವನ್ನಾಗ್ಲಿ ಈ ಲೋಕದಲ್ಲಿರುವವುಗಳಾಗ್ಲಿ ಕರ್ತನ ಪ್ರೀತಿ ಮಾಡಬೇಡ್ರಿ. ಯಾಕಂದ್ರೆ ಈ ಲೋಕದಲ್ಲಿರುವಂತಹ ಆಶೆಯು ಗತಿಸಿ ಹೋಗುತ್ತದೆ.
ಬರುತ್ತದೆ. ದೇವರ ಚಿತ್ತವನ್ನು ಮಾಡುವವನೇ ಎಂದೆಂದಿಗೂ ಬದುಕುವನು ಎಂಬುದಾಗಿ ನಿನ್ನ ವಾಕ್ಯದ ಪ್ರಕಾರ ಅಪ್ಪ ನಿನ್ನ ಪ್ರೀತಿನ ಹೊಂದಿಕೊಳ್ಳಲಿಕ್ಕೆ ದೇವರ ಅನುಕೂಲ ಮಾಡು. ಈ ಕಣ್ಣಿನ ಆಶೆಗಳು ನಮ್ಮಲ್ಲಿ ಇರುವುದಾದ್ರೆ ತೆಗೆದಾಕು, ಶರೀರದ ಆಶೆಗಳು ನಮ್ಮಲ್ಲಿ ಇರುವುದಾದ್ರೆ ತೆಗೆದಾಕು, ಕೊಚ್ಚಿಕೊಳ್ಳುವಂತ ಬದುಕುಗಳನ್ನು ಡಂಬ ಇರುವುದಾದ್ರೆ ಇದೆಲ್ಲವನ್ನು ತೆಗೆದಾಕು ಸ್ವಾಮಿ. ನಿನ್ನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಭಕ್ತಿಯಿಂದ, ಪೂರ್ಣ ಹೃದಯದಿಂದ ಪ್ರೀತಿ ಮಾಡಿ ಅಪ್ಪ ನಮ್ಮನ ಹಾಗೆ ಇತರರ ಪ್ರೀತಿ ಮಾಡಿ ನಿನ್ನ ಪ್ರೀತಿನ ಹೊಂದಿಕೊಳ್ಳಬೇಕು. ಪ್ರೀತಿ ಮಾಡುವವನು ನಿನ್ನಿಂದ ಹುಟ್ಟಿದಾನೆ ಸ್ವಾಮಿ. ನಿನ್ನಿಂದ ಹುಟ್ಟಿದವನು ಈ ಲೋಕವನ್ನು ಜಯಿಸುತ್ತಾನೆ. ನಾವು ಈ ಲೋಕವನ್ನು ಜಯಿಸುವವರಾಗಿರಬೇಕು. ಅದಕ್ಕೆ ನಮಗೆ ಬೇಕಾಗಿರುವ ಜ್ಞಾನ, ವಿವೇಕ, ತಿಳುವಳಿಕೆ ಕೊಡು. ಇಲ್ಲಿ ಸೇರಿ ಬಂದಿರುವ ಎಲ್ಲರನ್ನು ಹೆಸರಾಗಿ ಮುಟ್ಟು ರಕ್ಷಿಸು ಸ್ವಾಮಿ. ವಾಕ್ಯವನ್ನು ಕೇಳಿದರೆ ಎಲ್ಲರನ್ನು ಇನ್ನೂ ಬಲವಾಗಿ ಉಪಯೋಗಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಬಂದ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. God bless you. Praise the Lord.